ಅದಕ್ಕಾಗಿಯೇ ನಾ ಸ್ತುತಿಸುವೆ, ಅದಕ್ಕಾಗಿಯೇ ನಾ ಸಾರಿ ಸಾರಿ ಹೇಳುವೆ, ಅದಕ್ಕಾಗಿಯೇ ನಾ ಹಾಡುವೆ, ಅದಕ್ಕಾಗಿಯೇ ನಾ ಸ್ತುತಿಸುವೆ, ಅದಕ್ಕಾಗಿಯೇ ನಾ ಸಾರಿ ಸಾರಿ ಹೇಳುವೆ. ನನ್ನ ಬಲವು, ನನ್ನ ಗೆಲುವು, ನನ್ನ ಒಲವು, ನನ್ನ ಎಲ್ಲವೂ, ನನ್ನ ಬಲವು, ನನ್ನ ಗೆಲುವು, ನನ್ನ ಒಲವು, ನನ್ನ ಎಲ್ಲವೂ. యేసయ్య, 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 నీవే తానే. యేసయ్య, 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 నీవే తానే. ಎಲ್ಲನೂ ಇಲ್ಲದಂತೆ, ಎಲ್ಲದನ್ನೂ ಇದ್ದಂತೆ ಮಾಡುವಾತನು ಸರ್ವಶಕ್ತನು, ಆತನೇ ನನ್ನೇಸು. ಎಲ್ಲದನ್ನೂ ಇಲ್ಲದಂತೆ, ಎಲ್ಲದನ್ನೂ ಇದ್ದಂತೆ ಮಾಡುವಾತನು ಸರ್ವಶಕ್ತನು, ಆತನೇ ನನ್ನೇಸು. ಅದಕ್ಕಾಗಿಯೇ ನಾ ಹಾಡುವೆ, ಅದಕ್ಕಾಗಿಯೇ ನಾ ಸ್ತುತಿಸುವೆ, ಅದಕ್ಕಾಗಿಯೇ ನಾ ಸಾರಿ ಸಾರಿ ಹೇಳುವೆ, ಅದಕ್ಕಾಗಿಯೇ ನಾ ಹಾಡುವೆ, ಅದಕ್ಕಾಗಿಯೇ ನಾ ಸ್ತುತಿಸುವೆ, ಅದಕ್ಕಾಗಿಯೇ ನಾ ಸಾರಿ ಸಾರಿ ಹೇಳುವೆ. ನನ್ನ ಬಲವು, ನನ್ನ ಗೆಲುವು, ನನ್ನ ಒಲವು, ನನ್ನ ಎಲ್ಲವೂ, ನನ್ನ ಬಲವು, ನನ್ನ ಗೆಲುವು, ನನ್ನ ಒಲವು, ನನ್ನ ಎಲ್ಲವೂ. యేసయ్య, 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 నీవే తానే. యేసయ్య, 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 నీవే తానే. యేసయ్య, 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 నీవే తానే. ಲಾಜರನ್ನು ಕರೆದಂತ ಜೀವವುಳ್ಳ ನಿನ್ನ ಕಣಿವೆಯಲ್ಲಿ ಸಿಲುಕಿದ ನನ್ನ ನೆರೆಯನ್ನು ಓಡೋಡಿ ನಾ ಬರುವೆ. ಲಾಜರನ್ನು ಕರೆದಂತ ಜೀವವುಳ್ಳ ನಿನ್ನ ಕಣಿವೆಯಲ್ಲಿ ಸಿಲುಕಿದ ನನ್ನ ಕರೆಯನ್ನು ಓಡೋಡಿ ನಾ ಬರುವೆ. ಅದಕ್ಕಾಗಿಯೇ ನಾ ಹಾಡುವೆ, ಅದಕ್ಕಾಗಿಯೇ, ಅದಕ್ಕಾಗಿಯೇ ನಾ ಸಾರಿ ಸಾರಿ ಹೇಳುವೆ, ಅದಕ್ಕಾಗಿಯೇ ನಾ ಹಾಡುವೆ, ಅದಕ್ಕಾಗಿ ಸಾರಿ ಸಾರಿ ಹೇಳುವೆ, ಅದಕ್ಕಾಗಿಯೇ ನಾ ಸಾರಿ ಸಾರಿ ಹೇಳುವೆ. ನನ್ನ ಬಲವು, ನನ್ನ ಗೆಲುವು, ನನ್ನ ಒಲವು, ನನ್ನ ಎಲ್ಲವೂ, ನನ್ನ ಬಲವು, ನನ್ನ ಗೆಲುವು, ನನ್ನ ಒಲವು, ನನ್ನ ಬಲವು, ನನ್ನ ಬಲವು, ನನ್ನ ಗೆಲುವು, ನನ್ನ ಒಲವು, ನನ್ನ ಎಲ್ಲವೂ, ನನ್ನ ಬಲವು, ನನ್ನ ಗೆಲುವು, ನನ್ನ ಒಲವು, ನನ್ನ ಎಲ್ಲವೂ. యేసయ్య, 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 నీవే తానే. యేసయ్య, 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 నీవే తానే.
ಒಲವು ನನ್ನ ಎಲ್ಲವೂ ನನ್ನ ಬಲವು ನನ್ನ ಗೆಲುವು ನನ್ನ ರಣವು ನನ್ನ ಎಲ್ಲವೂ యేసయ్య 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 ನೀನೇ ತಾನೇ యేసయ్య 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 ನನ್ನ ಕುಟುಂಬದಲ್ಲಿ ನನ್ನ ಬಲವು ನನ್ನ ಗೆಲುವು ನನ್ನ ಒಲವು ನನ್ನ ಎಲ್ಲವೂ ಕರಗಳೆತ್ತುತ್ತಾ యేసయ్య యేసయ్య ಯೇಸುವೇ ನಿನ್ನ ನಾಮವೇ ಸಾಕಯ್ಯ ಮುಂಜಾನೆ ವೇಳೆಯಲ್ಲಿ ಕೆಲವು ನಿಮಿಷಗಳು ನಮ್ಮ ಮೊಣಕಾಲನ್ನು ಊರಿ ಈ ಸ್ಥಳದಲ್ಲಿ ನೀನು ಕೆರೂಬಿಯರಾಗಿದೆ, ನೀನು ಸೇನಾಧೀಶ್ವರನಾಗಿದೆ. ಎಲ್ಲ ಮಹಿಮೆಗೂ ಎಲ್ಲ ಸ್ತೋತ್ರಕ್ಕೂ ಎಲ್ಲ ಗೌರವಕ್ಕೂ ನೀನೊಬ್ಬನೇ ಯೋಗ್ಯನಾಗಿದೆ. ಇರುವ ಸ್ಥಳದಲ್ಲಿ ಕರಗಳೆತ್ತುತ್ತಾ ಕೆರೂಬಿಯರು ಸೆರಾಫಿಯರು ನಿನ್ನ ನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನೀ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ.
ನಮೆಗೂ ನೀ ಯೋಗ್ಯನೇ. ಮಾನ ಪ್ರಭಾವವು ಉಳ್ಳವನೇ. ಆರಾಧನೆಗೆ ನೀ ಯೋಗ್ಯನೇ. ನನ್ನ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನೀ ಯೋಗ್ಯನೇ. ನನ್ನ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನ ಸರ್ವಶಕ್ತನೇ. ಸರ್ವವ್ಯಾಪಿಯೇ ನಿನ್ನ ಪರಿಶುದ್ಧನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನ ಆರಾಧಿಸುವೆ. ಸರ್ವಶಕ್ತನೇ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನ ಆರಾಧಿಸುವೆ. ಆರಾಧನೆಗೆ ನೀ ಯೋಗ್ಯನೇ. ನನ್ನ ಸ್ತುತಿಗೆ ಪಾತ್ರನೇ. 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 ಪರಿಶುದ್ಧನೇ ಪರಿಶುದ್ಧನೇ ನಿನ್ನ ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನ ಕರಗಳನ್ನೆತ್ತುತ್ತಲೇ ಪರಿಶುದ್ಧನೇ ನಿನ್ನ ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನ ಆರಾಧಿಸುವೆ. ಮಹಿಮೆಯ ಅರಸನೆ ನಿನಗೆ ಆರಾಧನೆ. ಸಿಂಹಾಸನರೂಢನೆ ನಿನಗೆ ಆರಾಧನೆ. ಮಹಿಮೆಯ ಅರಸನೆ ನಿನಗೆ ಆರಾಧನೆ. ಸಿಂಹಾಸನರೂಢನೆ ನಿನಗೆ ಆರಾಧನೆ. ಸರ್ವ ಸೃಷ್ಟಿಕರ್ತನೆ ನಿನಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೆ ಆರಾಧನೆ. ಸರ್ವ ಸೃಷ್ಟಿಕರ್ತನೆ ನಿನಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೆ ಆರಾಧನೆ. ಆರಾಧನೆಗೆ ನೀ ಯೋಗ್ಯನೇ. ನನ್ನ ಸ್ತುತಿಗೆ ಆರಾಧನೆ. ನನ್ನ ಸ್ತುತಿಗೆ ಪರಿಶುದ್ಧನೇ ನಿನ್ನ ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನ ಆರಾಧಿಸುವೆ. ಪರಿಶುದ್ಧನೇ 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 ನಿನ್ನ ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನ ಆರಾಧಿಸುವೆ. ಯೇಸುವೇ ನೀ ಸಾಕಯ್ಯ.
ಸಾಕೆಯ ನನ್ನೇಸುವೆ ನೀ ಸಾಕೆಯ ಯೇಸುವೆ ನೀ ಸಾಕೆಯ ನೀ ಸಾಕೆಯ ನೀ ಸಾಕೆಯ ನೀ ಸಾಕೆಯ ಯೇಸುವೆ ಯಾರಿಗೂ ನಾನು ಬೇಡದಂತ ನನ್ನ ಬದುಕನ್ನು ನೀ ಬಯಸಿದೆ ಮಿತಿಯೇ ಇಲ್ಲದ ನಿನ್ನ ಪ್ರೀತಿಯಿಂದ ನನ್ನ ಮೇಲೆ ನಿಲ್ಲಿಸಿದೆ ಮಿತಿಯಿಲ್ಲದ ನಿನ್ನ ಪ್ರೀತಿಯಿಂದ ನನ್ನ ಮೇಲೆ ನಿಲ್ಲಿಸಿದೆ ಯೇಸುವೇ ನೀ ಸಾಕೆಯ ನೀ ಸಾಕೆಯ ಯೇಸುವೇ ನೀ ಸಾಕೆಯ ನೀ ಸಾಕೆಯ ಯೇಸುವೇ ಸೋತು ಹೋದ ಎಲ್ಲ ಸ್ಥಳಗಳಲ್ಲಿ ನನ್ನ ಮೇಲೆತ್ತಿದೆ ನೀ యేసయ్ಯ ನೆನೆಸಾದ ರೀತಿಯಲ್ಲಿ ನನ್ನ ನಡೆಸುವ ಕೊನೆಯವರೆಗೂ ನನ್ನ ಜೊತೆಗಾರನೇ ನೆನೆಸಾದ ರೀತಿಯಲ್ಲಿ ನಡೆಸುವವನೇ ಕೊನೆಯವರೆಗೂ ನನ್ನ ನಡೆಲಾರನೇ ಯೇಸುವೇ ನೀ ಸಾಕೆಯ ಓ ಯೇಸುವೇ ಓ ರಸಕ್ಕೆ ಅಂದರರಾನಿಯದೆ ಯೇಸುವೇ ನೀ ಸಾಕೆಯ ನೀ ಸಾಕೆಯ ನೀ ಸಾಕೆಯ ಓ ಯೇಸುವೇ ಓ ನೀ ಸಾಕೆಯ
ಪ್ರಸನ್ನತೆಯಲ್ಲಿ ನನ್ನ ಜೀವವಿದೆ, ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಸಮೃದ್ಧಿ, ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ, ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆಗೆ ನನ್ನ ಅಡಗುತ್ತಾನ, ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆಗೆ ನನ್ನ ಅಡಗುತ್ತಾನ, ನೀನಿಲ್ಲದೆ ನಾ ಬಾಳಲಾರೆನು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. 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 ನಿನ್ನ ಪ್ರಸನ್ನತೆಗೆ ನನ್ನ ಅಡಗುತ್ತಾನ, ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆಯೇ ನನ್ನ ಅಡಗುತ್ತಾನ, ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾನ, Let your presence, ನೀನಿಲ್ಲದೆ ನಾ ಬಾಳಲಾರೆನು. we covered your presence, Lord. ನಿನ್ನ ಪ್ರಸನ್ನತೆಯೇ ನನ್ನ ಅಡಗುತ್ತಾನ, ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆಗೆ ನನ್ನ Thank you for your sweet presence. ನೀನಿಲ್ಲದೆ Thank you for your strong presence. ನಿನ್ನ ಪ್ರಸನ್ನತೆಗೆ ನನ್ನ ಅಡಗುತ್ತಾನ, ನೀನಿಲ್ಲದೆ ನಾ ಬಾಳಲಾರೆನು. Let's all lift up our hands and just say, Lord, thank you for your sweet presence this morning. ನಾವೆಲ್ಲರೂ ಕೈಗಳನ್ನು ಮೇಲೆತ್ತಿ Hallelujah. ಆತನ ಸಿಹಿಯಾದ So ಪ್ರಸನ್ನತೆಯನ್ನು thank you for ಅನುಭವಿಸೋಣ. your healing presence in this place. ಈ ಸಮಯದಲ್ಲಿ ನಮಗೆ ಗುಣವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. Thank you for the healing presence in this place. ಈ ಸ್ಥಳದಲ್ಲಿ ನಮಗೆ ಆರೋಗ್ಯವನ್ನು ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. Thank you for your delivering presence. ನಮ್ಮನ್ನು ಬಿಡುಗಡೆ ಮಾಡಿದಂತ ಪ್ರಸನ್ನತೆಗಾಗಿ ಸ್ತೋತ್ರ. Thank you for the presence of enlargement. ನಮ್ಮನ್ನು ವಿಸ್ತಾರ ಮಾಡಿದ್ದಕ್ಕಾಗಿ ಸ್ತೋತ್ರ. Thank you for the presence of in multiplication.
ನಮ್ಮನ್ನು ಹೆಚ್ಚಳಾಗಿ ಮಾಡುವಂತ ಪ್ರಸನ್ನತೆಗಾಗಿ Thank you ಸ್ತೋತ್ರ. for the presence of blessing and prosperity. ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಮುಂದುವರಿಯುವುದಕ್ಕಾಗಿ Thank ಸ್ತೋತ್ರ. you for the presence of breaking every bondage of the enemy in our lives. ಎಲ್ಲ ಶತ್ರುವಾದವನ ನೊಗಗಳನ್ನು ಮುರಿದಿರುವುದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. Thank you for the presence of kneeling in this presence. ನಿನ್ನ ಪ್ರಸನ್ನತೆಯಲ್ಲಿ ನಮಗೆ ಗುಣ ಕೊಟ್ಟದಕ್ಕಾಗಿ Thank you ಸ್ತೋತ್ರ. for your powerful presence in this place. ಬಲವುಳ್ಳಂತ ನಿನ್ನ ಪ್ರಸನ್ನತೆಗಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. Thank you, Lord, for the presence that is more than enough for all of us. ನಮ್ಮೆಲ್ಲರಿಗೂ ಸಾಕಷ್ಟಾಗಿ ಮಿಕ್ಕಾಗಿ ಇರುವಂತ Thank ನಿನ್ನ you. ಪ್ರಸನ್ನತೆಗಾಗಿ ಸ್ತೋತ್ರ. Thank you for your presence, Lord, which is able to provide all that we need. ನಮಗೆ ಬೇಕಾದಂತ ಎಲ್ಲ ಅವಶ್ಯಕತೆಗಳನ್ನ ನಿನ್ನ ಪ್ರಸನ್ನತೆ ದಯಪಾಲಿಸಿದ್ದಕ್ಕಾಗಿ Thank you for the presence of protection. ನಮ್ಮನ್ನು ಸಂರಕ್ಷಿಸಿದ್ದಕ್ಕಾಗಿ ಸ್ತೋತ್ರ. Thank you, Lord, for the presence of provision. ನಮಗೆ ಬೇಕಾದದ್ದನ್ನ ದಯಪಾಲಿಸಿದೆ ಅದಕ್ಕಾಗಿ ಸ್ತೋತ್ರ. Thank you, Lord, for the presence of promotion. ನಮ್ಮನ್ನು ಮುಂದುವರಿಯುವುದಕ್ಕಾಗಿ ಸ್ತೋತ್ರ ಸ್ವಾಮಿ. Thank you, Father, for the presence of taking us to the next level of our lives. ಮುಂದಿನ ಹಂತಕ್ಕೆ ನಮ್ಮನ್ನು ನಮ್ಮ ಜೀವಿತವನ್ನ ತೆಗೆದುಕೊಳ್ಳುವುದಕ್ಕಾಗಿ ಸ್ತೋತ್ರ. Thank you, Father. ತಂದೆಯಾದ Thank ದೇವರೇ you, ನಿನಗೆ ಸ್ತೋತ್ರ. Jesus. ಯೇಸು ಸ್ವಾಮಿ ನಿನಗೆ Thank ಸ್ತೋತ್ರ. you, Holy Spirit. ಪರಿಶುದ್ಧಾತ್ಮನೇ ನಿನಗೆ Thank ಸ್ತೋತ್ರ. you, the Lord of Trinity. ತ್ರಿಯೇಕ ದೇವರೇ ನಿನಗೆ ಸ್ತೋತ್ರ. Thank you. ನಮ್ಮನ್ನು ಸ್ತೋತ್ರ, Praise ಸ್ತೋತ್ರ, you. ಸ್ತೋತ್ರ ಸ್ವಾಮಿ. Worship ನಾವು you. ನಿನ್ನನ್ನು ಆರಾಧಿಸುತ್ತೇವೆ. Lift up your holy ನಿನ್ನ name. ಪರಿಶುದ್ಧವಾದ ಹೆಸರನ್ನು Thank ಎತ್ತುತ್ತೇವೆ. you, Lord. We give you the honor, glory, and power. ಎಲ್ಲ ಮಹಿಮೆ ಗಾನ You are ನಿನ್ನೊಬ್ಬನಿಗೆ worthy of ಸಲ್ಲಿಸುತ್ತೇವೆ. our worship. ನೀನೊಬ್ಬನನ್ನೇ ನಾವು You are worthy ಆರಾಧಿಸುತ್ತೇವೆ. of our ನಾವು love. ಆರಾಧಿಸುವುದಕ್ಕೆ ನೀನು You are worthy of our ಸ್ಥಾನಪಡಿಸಿದ್ದೀಯ. honor. ನಮ್ಮ ಗೌರವಪಡಿಸುವುದಕ್ಕೆ ನೀನು We bow ಸೂಕ್ತನಾಗಿದ್ದೀಯ. before the maker of heaven and earth. ಭೂಮಿಯ ಪರಲೋಕಗಳನ್ನು ಸೃಷ್ಟಿಸಿದಂತ ಸರ್ವಾಂಗ ಸಾಕ್ಷಾಂಗವಾಗಿ ಎರಗುತ್ತೇವೆ. We love you, Daddy. ನಾವು ನಿನ್ನನ್ನು ಪ್ರೀತಿಸುತ್ತೇವೆ ತಂದೆ. We love you, Daddy. ನಾವು ನಿನ್ನನ್ನು ಪ್ರೀತಿಸುತ್ತೇವೆ. Especially we thank you for your faithfulness throughout the month of March. ಮಾರ್ಚ್ ತಿಂಗಳು ಪೂರ್ತಿ ನಿನ್ನ ನಂಬಿಕೆಗಾಗಿ ಸ್ತೋತ್ರ ಸ್ವಾಮಿ. Thank you for the way that you led us up to this point of our lives. ಇಲ್ಲಿವರೆಗೆ ನಮ್ಮನ್ನು ಸಂರಕ್ಷಿಸಿ ಕಾಯ್ದಿದ್ದೆ ಅದಕ್ಕಾಗಿ ಸ್ತೋತ್ರ. Thank you for the good health that we enjoyed. ನಮಗೆ ಒಳ್ಳೆ ಆರೋಗ್ಯವನ್ನ ಅನುಭವಿಸುತ್ತಿರುವುದಕ್ಕಾಗಿ ಸ್ತೋತ್ರ. Thank you for the good provision that we enjoyed. ನಮಗೆ ಬೇಕಾದದ್ದನ್ನ ದಯಪಾಲಿಸಿದೆ ಅದಕ್ಕಾಗಿ ಸ್ತೋತ್ರ. More than thank you, Lord, for the spirit of prayer, the anointing of prayer that we have been enjoying. ನಾವು ನಿನ್ನ ಪ್ರಾರ್ಥನೆ ಪ್ರಸನ್ನತೆಯನ್ನು ನಾವು ಸಂತುಷ್ಟಿಸುತ್ತಿದ್ದೆ ಅದಕ್ಕಾಗಿ ಸ್ತೋತ್ರ. Thank you for the 40 days of fasting and praying to bring all our endless problems to an end in the name of Jesus. ಸಮಸ್ಯೆ ಇರತಕ್ಕಂಥ ಸಮಸ್ಯೆಗಳನ್ನ ಇತ್ಯರ್ಥವಾಗುವುದಕ್ಕಾಗಿ ಈ 40 ದಿನ ಪ್ರಾರ್ಥನೆಯಲ್ಲಿ ನಿನ್ನ ಪ್ರಾರ್ಥನೆಯನ್ನು ನಮಗೆ ಅನುಗ್ರಹಿಸಿದೆ ಅದಕ್ಕಾಗಿ ಸ್ತೋತ್ರ. Thank you, Father, for giving us a privilege to come and stand on our knees and looking to the Father who is in heaven, Lord, for a total deliverance from total problems. ಯಾದ ದೇವರೇ, ನೀನು ನಿನ್ನ ಪ್ರಸನ್ನತೆಯಲ್ಲಿ ನಮಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಮಾಡುವುದಕ್ಕಾಗಿ ನಾವು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. Thank you for the privilege you've given us to stand on our knees. ನಮ್ಮ ಮೊಣಕಾಲಲ್ಲಿ ನಿಲ್ಲುವುದಕ್ಕೆ ನಮಗೆ ಅವಕಾಶ ಕೊಟ್ಟಿದೆ ಅದಕ್ಕಾಗಿ ಸ್ತೋತ್ರ. We believe there's a power standing on our knees, Lord. ನಮ್ಮ ಮೊಣಕಾಲಿಗೆ ಬಲವುಳ್ಳ ಎಂಬುದಾಗಿ ನಿನಗೆ ಸ್ತೋತ್ರ. We bend our knees and we break every chains in the name of Jesus. ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲ ಸರಪಳಿಗಳನ್ನ ನಾವು ಮೊಣಕಾಲಿನಿಂದ ಮುರಿಯುತ್ತೇವೆ ಸ್ವಾಮಿ. We bend our knees and we break every hidden plan of the enemy. ಶತ್ರುವಾದವನು ನಮಗಾಗಿ ಇಟ್ಟಿರತಕ್ಕಂಥ ಮರೆಮಗವಾದ ಯಾವುದನ್ನು ಸ್ವಾಮಿ ಮೊಣಕಾಲಿನಿಂದ ನಾವು ಹೊಡೆದು We ಹಾಕುತ್ತೇವೆ. bend our knees and we move forward towards enlargement. ನಮ್ಮ ವಿಸ್ತಾರಕ್ಕಾಗಿ ಮೊಣಕಾಲನ್ನ ಹಾಕಿ ನಾವು ವಿಸ್ತಾರವನ್ನ ಪಡೆಯುತ್ತೇವೆ ಸ್ವಾಮಿ. Thank you for strengthening our knees in these ಈ days. ಮುಂಜಾನೆ ಬನ್ನಿ ಸ್ವಾಮಿ, ನಮ್ಮ ಮೊಣಕಾಲಿಗಳಿಗೆ ಬಲವನ್ನ ಕೊಟ್ಟಿದೆ ಅದಕ್ಕಾಗಿ ಸ್ತೋತ್ರ. Continue to strengthen our knees to stand in your presence, O ನಿನ್ನ God. ಪ್ರಸನ್ನತೆಯನ್ನು ಮೊಣಕಾಲು ಹಾಕುವುದಕ್ಕೆ ನಮಗೆ ಬಲವನ್ನ ದಯಪಾಲಿಸು ಸ್ವಾಮಿ. Let every knee shall bow and every tongue confess that Jesus is the Lord. ಯೇಸು ಕ್ರಿಸ್ತನು ಕರ್ತನೆಂಬುದಾಗಿ ಎಲ್ಲ ನಾವುಗಳು ಎಲ್ಲ ಮೊಣಕಾಲು ಊರಲಿ ಎಂಬುದಾಗಿ ನಿನ್ನ ವಚನ ಹೇಳುತ್ತದೆ ಸ್ವಾಮಿ. Now even we look to you for your heavenly manna. ನಿನ್ನ ಪರಲೋಕದ ಮನ್ನಕ್ಕಾಗಿ ನಾವು ನೋಡುತ್ತೇವೆ ಸ್ವಾಮಿ. Feed us and satisfy us with your heavenly manna, Lord. ನಮ್ಮನ್ನು ಪರಲೋಕದ ಮನ್ನದಿಂದ ನಮ್ಮನ್ನು ತಿಂದು ತೃಪ್ತಿಪಡಿಸುವಂತೆ ಸಹಾಯ We are ಮಾಡು. hungry and thirsty for your word. ನಿನ್ನ ವಚನಕ್ಕಾಗಿ ನಾವು ಬಾಯಾರಿದ್ದೇವೆ ಸ್ವಾಮಿ, ಹಸಿದಿದ್ದೇವೆ. Continue to build your church by sending forth your word. ನಿನ್ನ ವಚನವನ್ನ ಕಳಿಸಿ ನಮ್ಮ ಸಭೆಯನ್ನ ಕಟ್ಟಿ ಎಬ್ಬಿಸು ಸ್ವಾಮಿ. This is your church. ಇದು ನಿನ್ನ ಸಭೆ ಸ್ವಾಮಿ.
We are your people. ನಾವು ನಿನ್ನ ಮಕ್ಕಳು ಸ್ವಾಮಿ. Thank you for the way that you have been building your people's lives. ನಿನ್ನ ಜನಗಳನ್ನ ನೀನು ಕಟ್ಟಿ ಎಬ್ಬಿಸುತ್ತಿರುವುದಕ್ಕಾಗಿ ಸ್ತೋತ್ರ. In Jesus' precious name we pray. ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡುತ್ತೇವೆ ನಮ್ಮ ತಂದೆಯಾದ ದೇವರೇ. Amen. And amen. Only manna. ಪರಲೋಕದ ಮನ್ನವನ್ನು ಪಡೆದುಕೊಳ್ಳುವ ಎಷ್ಟು ಜನ ನೀವು ಆತುರರಾಗಿದ್ದೀರಾ? Let's all close our eyes for a moment, look to the Lord in prayer before we get into the time of meditation. ವಚನಕ್ಕೆ ಹೋಗೋಕೆ ಮುಂಚಿತವಾಗಿ, ಧ್ಯಾನಕ್ಕೆ ಹೋಗೋಕೆ ಮುಂಚಿತವಾಗಿ ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. Father in heaven, we come to you through Jesus Christ. ಪರಲೋಕದಲ್ಲಿ ನಮ್ಮ ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ನಿನ್ನ ಬಳಿಗೆ ಬರುತ್ತೇವೆ. Thank you for your word. ನಿನ್ನ ವಚನಕ್ಕಾಗಿ ಸ್ತೋತ್ರ ಸ್ವಾಮಿ. Jesus, you said, man shall not live by bread alone, but by every word that proceeds from the mouth of God. ಯೇಸು ಸ್ವಾಮಿಯವರು ನೀವು ಹೇಳಿದ್ದೀರಾ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಲ್ಲಿ ಬದುಕುವುದಿಲ್ಲ, ವಚನದಲ್ಲಿರುವಂಥ ಒಂದೊಂದು ಮಾತುಗಳಿಂದ ಅವನು ಬದುಕುತ್ತಾನೆ ಅಂತ ನೀವು ಹೇಳಿದ್ದೀರಾ ಸ್ವಾಮಿ. And help us, Lord, to get a spiritual nourishment and strength by the meditation of your word this morning. ಈ ಮುಂಜಾನೆಯಲ್ಲಿ ನಾವು ಧ್ಯಾನ ಮಾಡುವಾಗ ನಿನ್ನ ವಚನದಿಂದ ನಮ್ಮೊಬ್ಬೊಬ್ಬರನ್ನ ಕಟ್ಟಿ ಎಬ್ಬಿಸು ಸ್ವಾಮಿ. In Jesus' name we pray. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡುತ್ತೇವೆ ನಮ್ಮ ತಂದೆ. Amen. ಆಮೆನ್. Praise the Lord. Praise the Lord. So how many of you remember really the the theme of the year 2025? 2025ರ ನಿಮ್ಮೆಲ್ಲರಿಗೂ ವಾಗ್ದಾನ ನಿಮ್ಮ ಎಷ್ಟು ಜನ ನೆನಪಿದೆ? Theme, ಪೊರುಲ್. ವಸ್ತು, ಯಾವ ವಸ್ತು ಮೇಲೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ? ನಾವು ವಿಸ್ತಾರವನ್ನು. Come on, everybody say enlargement. ಯಾವಾಗಲೂ ವಿಸ್ತಾರ. Little louder. ಜೋರಾಗಿ ವಿಸ್ತಾರವನ್ನು. Little louder. ಜೋರಾಗಿ ಹೇಳಿ ವಿಸ್ತಾರವನ್ನು. சொல்லுகிற ஒவ்வொருடைய வாழ்க்கையில ஒரு enlargement உருவாவதாக. ಹೇಳುವಂತ ಒಬ್ಬೊಬ್ಬರ ಜೀವನದಲ್ಲಿ ಒಂದು ವಿಸ್ತಾರವನ್ನ ಕಾಣುವಂತಾಗಲಿ. There is a power in the tip of your tongue. ನಿಮ್ಮ ನಾಲಿಗೆಯ ತುದಿಯಲ್ಲಿ ಆ ಶಕ್ತಿ ಉಂಟು. Every time when you speak, what you speak is what you get. ನೀನು ಏನನ್ನ ಮಾತನಾಡುತ್ತೀಯೋ, ಏನನ್ನ ಅರಿಕೆ ಮಾಡುತ್ತೀಯೋ ಅದನ್ನೇ ನೀನು ಪಡೆದುಕೊಳ್ಳುತ್ತೀಯ. Come on, say enlargement. ನೀವು ವಿಸ್ತಾರ ಅಂತ ಹೇಳಿ. So in order to enlarge every part of our lives, and we need to learn some of the biblical keys so that we can enjoy the enlargement. ಆ ರೀತಿಯಾಗಿ ವಿಸ್ತಾರವನ್ನು ನಾವು ಕಾಣಬೇಕು ಅಂತ ಅನ್ನುವುದಾದರೆ ವೇದದ ಆಧಾರದಲ್ಲಿ ಅನೇಕ ಕೀಲಿಗಳನ್ನು ನಾವು ಹಾಕಿ ಅದನ್ನು ತೆರೆದುಕೊಂಡು ನಾವು ಆ ವಿಸ್ತಾರವನ್ನು ಕಾಣುತ್ತೇವೆ. And we learned the first key in the month of January, the key of prayer. ಜನವರಿ ತಿಂಗಳಲ್ಲಿ ಪ್ರಾರ್ಥಿಸುವಂತ ಚಾವಿಯನ್ನ ನಾವು ಧ್ಯಾನ ಮಾಡಿದೆವು. And the second key we learned in the month of February is enlarge your thinking capacity. ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಆಲೋಚನಾ ಮನಶಕ್ತಿಯನ್ನ ವಿಸ್ತಾರ ಮಾಡಿ ಅಂತ ನಾವು ಧ್ಯಾನ ಮಾಡಿದೆವು. I believe that all of you are trying to put into practice in your daily life whatever God is speaking to you every Sunday. ಪ್ರತಿ ಭಾನುವಾರ ದೇವರು ಏನು ನಿಮಗೆ ಹೇಳುತ್ತಾನೋ ಅದು ನಿಮ್ಮ ಅನುದಿನದಲ್ಲಿ ನೀವು ಅಳವಡಿಸಿಕೊಳ್ಳುತ್ತಿದ್ದೀರಾ ಅಂತ ನಾನು ನಂಬುತ್ತೇನೆ. The Bible clearly says that let us not be only hearers of God's word, rather let us be the doers of God's word. ವಚನ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ಬರೀ ನಾವು ಕೇಳುವಂತವರಾಗಿರದೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ನಾವು ಆಗಬೇಕೆಂಬುದಾಗಿ ವಚನ ಹೇಳುತ್ತದೆ. If you don't practice what you hear and you forget about the enlargement, ನೀವು ಒಂದು ವೇಳೆ ಕೇಳಿದ್ದನ್ನ ನೀವು ಅದನ್ನು ನಿಮ್ಮ ಅಳವಡಿಸಿಕೊಳ್ಳದಿದ್ದರೆ ನಿಮ್ಮ ವಿಸ್ತಾರವನ್ನ ಮರೆತು ಬಿಡಿ. many times people used to blame God and blame church and blame the pastors. What happened? God gave a promise and nothing's happening in my life. ಅನೇಕ ಸಂದರ್ಭಗಳಲ್ಲಿ ದೇವರು ನಮಗೆ ಕೊಟ್ಟಂತ ವಾಗ್ದಾನ ನಮ್ಮ ಜೀವನದಲ್ಲಿ ನೆರವೇರಲಿಲ್ಲ, ನಮ್ಮ ಪಾಸ್ಟರ್ ಹೇಳಿದ್ದು ನೆರವೇರಲಿಲ್ಲ ಅಂತ ನಮ್ಮಷ್ಟಕ್ಕೆ ನಾವು ದೇವನ ಕೊರ சொல்றாங்க, ದೇವನನ್ನ ಕೊರತೆ ಹೇಳುವುದಕ್ಕೆ ಸಭೆಯನ್ನ ಕೊರತೆ ಹೇಳ್ತಾರೆ, ಪಾಸ್ಟರ್ ಕೊರ சொல்றாங்க, ಸಭಾಪಾಲಕರನ್ನ ಕೊರತೆ ಕೊರ சொல்றாங்க, ನಮ್ಮ ನೆರೆಯವರನ್ನ ಕೊರತೆ ಹೇಳ್ತಾರೆ. What brother promise God gave me? ಯಾವ ವಾಗ್ದಾನ ದೇವರು ನನಗೆ ಕೊಟ್ರಪ್ಪ? Nothing's happening. ಏನು ನಡೀತಾ ಇಲ್ಲ. But remember, the mistake is with us. ಯಾಕಂದ್ರೆ ನಮ್ಮ ಸಮಸ್ಯೆ ನಮ್ಮ ಬಳಿಯಲ್ಲಿದೆ. And we fail to practice what we hear from God. ನಾವು ದೇವರಿಂದ ಏನನ್ನ ಕೇಳುತ್ತೇವೋ ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದೆ ನಾವೇ ಸೋತು ಹೋಗಿದ್ದೇವೆ. And we need to be very careful in it. ಅದರಲ್ಲಿ ಬಹಳ ಎಚ್ಚರಿಕೆಯಾಗಿ ನಾವಿರಬೇಕು. And the third month, March, we started another key called the key of, come on. ಹೇಳಿ, ಮೂರನೆಯ ಮಾರ್ಚ್ What we need to ತಿಂಗಳಲ್ಲಿ enlarge? ಯಾವ ಕೀನಿನಿಂದ ನಾವು ನಮ್ಮ Enlarge your prayer posture, ನಿಮ್ಮ ಪ್ರಾರ್ಥನೆಯ ಭಂಗಿಯನ್ನ ಬದಲಾಯಿಸಿ ಎಂಬುದಾಗಿ. உங்களுடைய ஜெபிக்கிற நிலையை மாற்ற வேண்டும். ನೀವು ಪ್ರಾರ್ಥಿಸುವಂತ ಭಂಗಿಯನ್ನ ನೀವು ಬದಲಾಯಿಸಬೇಕೆಂಬುದಾಗಿ. And as we learned in the previous Sundays, sometimes we sit and pray, stand and pray. ಕೆಲವೊಮ್ಮೆ ಭಾನುವಾರದಲ್ಲಿ ಹೇಳಿದ್ವು ನಾವು ಕುಳಿತು ಪ್ರಾರ್ಥಿಸುತ್ತೇವೆ, ನಿಂತುಕೊಂಡು ಪ್ರಾರ್ಥಿಸುತ್ತೇವೆ. We lie down sometimes in our bed and we pray. ನಾವು ಕೆಲವೊಮ್ಮೆ ಮಲಗಿ ನಾವು ಪ್ರಾರ್ಥಿಸುತ್ತೇವೆ. And we learned different postures of prayers throughout the Bible. ವೇದದಲ್ಲಿ ಅನೇಕ ವಿಧವಾದಂತ ಪ್ರಾರ್ಥನೆ ಭಂಗಿಗಳನ್ನ ನಾವು ನೋಡುತ್ತಾ ಇದ್ದೇವೆ. And God answers our prayers
when we use all these methods. ನೀವು ಎಲ್ಲಿ ಎಲ್ಲಾ ರೀತಿಯಲ್ಲಿ ನೀವು ಪ್ರಾರ್ಥಿಸುವಾಗಲೂ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನ ಖಂಡಿತವಾಗಿ ಕೊಡುತ್ತಾನೆ. But as I said last week, one of the example, ನಾನು ಕಳೆದ ವಾರದಲ್ಲಿ ಒಂದು ಉದಾಹರಣೆಯನ್ನ ನಾನು ನಿಮ್ಗೆ ಕೊಡುವಾಗ, when you go to a hotel and before order your food, ನೀವು ಒಂದು ಹೋಟೆಲ್ಗೆ ಹೋಗಿ ನಿಮ್ಮ ಆಹಾರವನ್ನ ನೀವು ಆರ್ಡರ್ ಮಾಡಕ್ ಮುಂಚಿತವಾಗಿ you go through the menu. ಅಲ್ಲಿ ಏನಿದೆಯಾ ಮೆನು ಅದನ್ನು There are ನೋಡ್ತೀರಾ. a lot of foods are there, ಅಲ್ಲಿ ಅನೇಕ ಆಹಾರ ಪದಾರ್ಥಗಳಿದೆ. and you choose which is the best for you. ನಿಮಗೆ ಯಾವುದು ಇಷ್ಟವಾಗಿದೆಯೋ ಚೆನ್ನಾಗಿದೆಯೋ ಅದನ್ನ ನೀವು ಆರ್ಡರ್ ಮಾಡ್ತೀರಾ. Similarly, ಅದೇ when ರೀತಿಯಲ್ಲಿ you look at the Bible, ವೇದವನ್ನ ನೀವು ನೋಡುವಾಗ there are different positions of prayers. ಪ್ರಾರ್ಥನೆಯ ಅನೇಕ ವಿಧಗಳುಂಟು, ಭಂಗಿಗಳುಂಟು. You can sit and pray, ನೀವು ಕುಳಿತು ಪ್ರಾರ್ಥಿಸಿ, stand and pray, ನಿಂತು lift ಪ್ರಾರ್ಥಿಸಿ, your hands and pray, ನಿಮ್ಮ ಕರಗಳನ್ನು ಮೇಲೆ lie down and pray. ಮಾಲಗಿ ಪ್ರಾರ್ಥಿಸಬಹುದು. Even you can prostrate yourself and pray. ನೀವು ಆ ರೀತಿಯಾಗಿ ಸಾಕ್ಷಾಂಗವಾಗಿ ಎರಗಿ ನೀವು But ಪ್ರಾರ್ಥಿಸಬಹುದು. out of all these postures, ಈ ಎಲ್ಲಾ ಪ್ರಾರ್ಥನೆಯ ವಿಧಾನಗಳಿಗಿಂತ, and I said the best position, the best food you choose, the best position of prayer is getting on our knees. ಅದರೆಲ್ಲದರಲ್ಲಿಯೂ ಬಹಳ ಒಳ್ಳೆಯದು, ಚೆನ್ನಾಗಿರ್ತಕ್ಕಂಥದ್ದು ಮೊಣಕಾಲಿನಿಂದ ಪ್ರಾರ್ಥಿಸುವಂತ ಭಂಗಿ. And the kneeling and praying is a sign of surrender and sign of commitment and humbleness. ಆ ರೀತಿಯಾಗಿ ನಾವು ಮೊಣಕಾಲು ಹಾಕುವಾಗ ನಮ್ಮನ್ನು ನಾವು ತಗ್ಗಿಸಿಕೊಂಡು ಆತನಿಗೆ ದೇವರೇ ನೀನೇ ದಯೆ ಅಂತ ಸಂಪೂರ್ಣವಾಗಿ ಒಪ್ಪಿಸಿಕೊಡುವಂತ ಒಂದು ಭಂಗಿ. Some of you may say that all other, everyone who are kneeling down are humble. ಎಷ್ಟು ಜನ ಎಲ್ಲರೂ ಆ ರೀತಿಯಾಗಿ ಮೊಣಕಾಲು ಹಾಕಿ ತಮ್ಮನ್ನು ತಗ್ಗಿಸಿಕೊಳ್ಳುತ್ತಾರಾ? முழங்கால் படிக்கிறவங்க தாழ்மையானவர்களா? ಮೊಣಕಾಲು ಹಾಕುವಂತವ್ರು ಎಲ್ಲರೂ ಆ ತಾಳ್ಮೆ ಉಳ್ಳವಂತವರ? ಇಲ್ಲ. ಇಲ್ಲ. Sometimes people may not be humble but still they can kneel down. ಕೆಲವು ಅನೇಕ ಸಂದರ್ಭಗಳಲ್ಲಿ ತಮ್ಮನ್ನು ತಗ್ಗಿಸಿಕೊಳ್ಳುವುದಿಲ್ಲ, ಆದರೂ ಅವರು ಮೊಣಕಾಲು ಹಾಕುತ್ತಾರೆ. But the other side, ಇನ್ನೊಂದು ವಿಧದಲ್ಲಿ kneeling is a sign of humbleness. ನಾವು ಮೊಣಕಾಲು ಹಾಕುವುದು ನಮ್ಮನ್ನ ನಾವು ತಾಳ್ಮೆಯನ್ನ ತೋರಿಸುವಂತ. Sometimes people kneel down in prayer with understanding of the meaning, ಅದನ್ನು ಅರ್ಥ ಮಾಡಿಕೊಂಡು ತಾವು ಮೊಣಕಾಲನ್ನ ಹೊರುತ್ತಾರೆ. and sometimes people kneeling down in prayer without understanding the meaning. ಅದರ ಅರ್ಥವನ್ನ ತಿಳಿಯದೆ ಮೊಣಕಾಲು ಹಾಕುತ್ತಾರೆ ಕೆಲವರು. Hallelujah. ಹಲ್ಲೆಲೂಯಾ. And in order to understand the importance of kneeling and prayer, ಮೊಣಕಾಲು ಹಾಕಿ ಪ್ರಾರ್ಥಿಸುವುದಕ್ಕೆ ನಿಜವಾಗ್ಲೂ ಅರ್ಥ ಮಾಡಿಕೊಳ್ಳುವುದು ಏನಪ್ಪಾ ಅಂದರೆ, and today the title is the church on its knees. ನಮ್ಮ ಈ ದಿನದಲ್ಲಿ ಸಭೆಯು ಮೊಣಕಾಲಲ್ಲಿ ಊರಬೇಕು. Hallelujah. ಹಲ್ಲೆಲೂಯಾ. The church on its knees. ಸಭೆಯು ಮೊಣಕಾಲಿನಲ್ಲಿ ಇರಬೇಕು. And before we go further to understand what does it mean, ಅದರ ಅರ್ಥ ಏನು ಅಂತ ನಾವು ಕೇಳುವುದಕ್ಕೆ let's ಮುಂಚಿತವಾಗಿ begin from our promise for the month of May. March. ಮಾರ್ಚ್ ತಿಂಗಳು ನಮಗೆ ಕೊಟ್ಟಂತ ವಾಗ್ದಾನವನ್ನ I hope all of you remember the March month promise, 2 Chronicles chapter 7 verse 14. ಮಾರ್ಚ್ ತಿಂಗಳ ನಮ್ಮ ವಾಗ್ದಾನ 2 ಪೂರ್ವಕಾಲ ವೃತ್ತಾಂತ 7:14 ವಚನ. Now God is speaking here to the King Solomon. ಇಲ್ಲಿ ದೇವರು ಆ ಕಿಂಗ್ ಸೊಲೊಮನ್ ಅರಸನಾದ ಸೊಲೊಮನನ ಸಂಗಡ If ಮಾತನಾಡುತ್ತಿದ್ದಾನೆ. my people who are called by my name will humble themselves and pray and seek my face and turn from their wicked ways, then I will hear from heaven and I will forgive their sin and will heal their land. ನನ್ನವರೆಂದು ಹೆಸರುಗೊಂಡ ನನ್ನ ಜನರು, ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. In this promise that God gave to Solomon, ಸೊಲೊಮೋನನಿಗೆ ಈ ವಾಗ್ದಾನವನ್ನ ದೇವರು ಹೇಳಿದ ನಂತರ, and we see some of the requirements of prayers. ಪ್ರಾರ್ಥನೆಗೆ ಕೆಲವು ಅವಶ್ಯಕತೆಗಳನ್ನು ನಾವು ನೋಡುತ್ತೇವೆ. And the first requirement the Lord says, if my people humble themselves, ಮೊದಲೇ ಅವರು ಹೇಳ್ತಿದ್ದಾರೆ, ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡಾಗ, then seek my face and pray, ನನ್ನ ಹೆಸರನ್ನು ನೋಡಿ ಪ್ರಾರ್ಥಿಸುವುದಾದರೆ, then turn from their wicked ways. ಅವರ ಕೆಟ್ಟ ನಡತೆಗಳಿಂದ So ತಿರುಗಿಸಿಕೊಂಡು. these all are the requirements of our prayers to be heard. ನಾವು ಕೇಳುವಂತ ಪ್ರಾರ್ಥನೆಗೆ ಇದೆಲ್ಲವೂ ನಮಗೆ ಮೊದಲ ಮೂಲ. But look at the first requirement the Lord gives Solomon is, my people should humble themselves. ನನ್ನ ಹೆಸರ ಜನರು ತಮ್ಮನ್ನು ತಾವು ತಗ್ಗಿಸಿಕೊಳ್ಳಬೇಕೆಂಬುದಾಗಿ ಮೊದಲು ದೇವರು ಹೇಳುತ್ತಿದ್ದಾನೆ. So what is a sign of humbleness? ನಮ್ಮನ್ನು ತಗ್ಗಿಸಿಕೊಳ್ಳುವುದಕ್ಕೆ ಸೂಚನೆಯನ್ನು Kneeling down.
ನಾವು ಮೊಣಕಾಲು ಹೊರುವುದು. So every time when you kneel down, you tell God, I am humble in your presence. ಪ್ರತಿ ಸಾರಿ ನಾವು ಮೊಣಕಾಲು ಹೊರುವಾಗ ನಮ್ಮನ್ನು ನಾನು ತಗ್ಗಿಸಿಕೊಂಡಿದ್ದೇನೆ ಅಂತ ದೇವರಿಗೆ ಹೇಳುವಂತದ್ದು. And last week we learned one of the powerful example from the life of Daniel. ನಾವು ಕಳೆದ ವಾರದಲ್ಲಿ ದಾನಿಯೇಲನ ಜೀವನ ಚರಿತ್ರೆಯಲ್ಲಿ ಒಂದು ಬಹಳ ಶಕ್ತಿಯುತವಾದಂತ ಮೊಣಕಾಲಿನ ಪ್ರಾರ್ಥನೆ ನಾವು ನೋಡಿದೆವು. When the king Darius signed a legal document against Daniel's life, ದಾನಿಯೇಲನ ಜೀವನ ಚರಿತ್ರೆಗೆ ವಿರೋಧವಾಗಿ ಆ ದರಿಯಸನು ಒಂದು ಶಾಸನವನ್ನು ರೂಪಿಸುವಾಗ what did Daniel do? ಆ ದಾನಿಯೇಲನು ಏನು ಮಾಡಿದನು? The Bible says he went to his room. ವೇದ ಹೇಳುತ್ತದೆ ಅವನು ತನ್ನ ಕೋಣೆಗೆ ಹೋದನು. He knelt down. ಆತನು ಮೊಣಕಾಲು ಹೊರಿದನು. He was praying towards Jerusalem. ಯೆರೂಸಲೇಮ್ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ When ಮಾಡಲು Daniel knelt on his knees, ಯಾವಾಗ ದಾನಿಯೇಲನು ತನ್ನ ಮೊಣಕಾಲು ಊರುವಾಗ and the heaven was behind him, ಅವನ ಹಿಂದೆ ಪರಲೋಕವೇ ಅವನ ಹಿಂದೆ. the Lord heard the prayer of Daniel. ದೇವರ ದಾನಿಯೇಲನ ಪ್ರಾರ್ಥನೆಯನ್ನು ಲಾಲಿಸಿದರು. And we learned that not only Daniel was protected, even those enemies who were trying to kill Daniel were killed by the same lions among whom Daniel was thrown. ಆ ರೀತಿಯಾಗಿ ದಾನಿಯೇಲನಿಗೆ ತೊಂದರೆ ಕೊಟ್ಟು ಉಪದ್ರವ ಕೊಟ್ಟು ಅವನನ್ನು ಸಿಂಹದ ಗವಿಯಲ್ಲಿ ಹಾಕಿದಂತ ಆ ಕುಟುಂಬಗಳ ಆ ಜನರನ್ನ ದೇವರು ಅಲ್ಲಿ ಅವರನ್ನ ಆ ಸಿಂಹದ ಬಾಯಿಗೆ ಆಹಾರವಾಗಿ ಕೊಟ್ಟನು. And today we are going to learn another example from the New Testament. ಹೊಸ ಒಡಂಬಡಿಕೆಯಲ್ಲಿ ಇನ್ನೊಂದು ಉದಾಹರಣೆಯನ್ನ ನಾವು ಇವತ್ತು ನಾವು ನೋಡುವರಿದ್ದೇವೆ. In the last Sunday we learned an example from the Old Testament. ಕಳೆದ ವಾರ ನಾವು ಹಳೆ ಒಡಂಬಡಿಕೆಯಲ್ಲಿ ಒಂದು ಉದಾಹರಣೆಯನ್ನ ನಾವು ನೋಡಿದೆವು. That was the life of Daniel. ಅದು ದಾನಿಯೇಲನ ಜೀವನ ಚರಿತ್ರೆ. Even you look at the Old Testament, people like Ezra knelt and prayed. ಎಜ್ರನು ಆ ಮೊಣಕಾಲೂರಿ ಪ್ರಾರ್ಥಿಸಿದನು. Moses knelt down and prayed. ಮೋಶೆಯು ಮೊಣಕಾಲೂರಿ ಪ್ರಾರ್ಥಿಸಿದನು. Job knelt down and prayed. ಯೋಬನು So ಮೊಣಕಾಲೂರಿ we ಪ್ರಾರ್ಥಿಸಿದನು. see so many saints in the Old Testament. ಹಳೆ ಒಡಂಬಡಿಕೆಯಲ್ಲಿ ಅನೇಕ ಸಂತರು ಮೊಣಕಾಲು ಊರಿದ್ದನ್ನು ನಾವು ನೋಡಿದ್ದೇವೆ. When we come to the New Testament, ನಾವು ಹೊಸ ಒಡಂಬಡಿಕೆ ಬರುವಾಗ the first and the best example is our Lord Jesus Christ. ಮೊಟ್ಟ ಮೊದಲನೇ ಬಹಳವಾದಂತಹ ಉದಾಹರಣೆ ಯೇಸು ಕ್ರಿಸ್ತನು. He knelt and prayed. ಆತನು ಮೊಣಕಾಲೂರಿ And ಪ್ರಾರ್ಥಿಸಿದರು. then we see Stephen, when everybody was having, holding the stone and throw on him. ಅಲ್ಲಿ ಸ್ಟೇಫನನ್ನ ನೋಡ್ತೇವೆ, ಎಲ್ಲರೂ ಕಾಯಿಗಳಲ್ಲಿ ಕಲ್ಲುಗಳನ್ನು ಹಿಡಿದಿರುವಂತಹ ಸಂದರ್ಭದಲ್ಲಿ ಅವನು The Bible ಮೊಣಕಾಲು says Stephen knelt down and prayed. ಅಲ್ಲಿ ಆ ಸ್ಟೇಫನು ಮೊಣಕಾಲೂರಿ ಅವನು ಪ್ರಾರ್ಥನೆ ಮಾಡಲು ಪ್ರಾರಂಭ ಮಾಡಿದನು. Peter knelt down and prayed. ಪೇತ್ರನು ಮೊಣಕಾಲೂರಿ ಪ್ರಾರ್ಥಿಸಿದನು. And today I'm going to show you a powerful man who prayed standing on his knees. ಬಹು ಬಲವುಳ್ಳಂತ ಮನುಷ್ಯನು ಹೊಸ ಒಡಂಬಡಿಕೆಯಲ್ಲಿ ಮೊಣಕಾಲೂರಿ ಪ್ರಾರ್ಥಿಸಿದನ್ನ ನಾನು ನಿಮಗೆ ಹೇಳಿಕೊಡುತ್ತೇನೆ. He is none other than the great apostle Paul. ಅದು ಯಾರು ಅಲ್ಲ, ದೊಡ್ಡ ಅಪೊಸ್ತಲನಾದ ಪೌಲನು. Hallelujah. Hallelujah. Turn your Bible quickly to the book of Ephesians chapter 3 verses 14 to 19. ಎಫೆಸರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 14-15 ವಚನಗಳ ತಿರುಗಿಸಿಕೊಳ್ಳಿ. We see here how Paul was kneeling and praying, and for what purpose he was praying. ಆತನು ಮೊಣಕಾಲೂರಿ ಯಾವ ಕಾರಣಕ್ಕಾಗಿ ಪ್ರಾರ್ಥಿಸುತ್ತಿದ್ದಾನೆಂಬುದಾಗಿ ನಾವು ನೋಡೋಣ. I hope all of you have your Bibles. ನಿಮ್ಮೆಲ್ಲರಿಗೂ ವೇದಗಳಿದೆ ಅಂತ Again ನೆನೆಸುತ್ತೇನೆ. and again I tell you, don't come to church without Bible. ನಾನು ಯಾಗಿಂದಾಗೆ ಹೇಳ್ತೇನೆ, ಪ್ರತಿದಿನ ವೇದವಿಲ್ಲದೆ ಸಭೆಗೆ ಬರಬೇಡಿ. And which will never help you anyway. ನಿಮಗೆ ಅದು ವೇದವಿಲ್ಲದಿದ್ರೆ ಏನು ನಿಮಗೆ ಸಹಾಯವಾಗುವುದಿಲ್ಲ. Look at verse 14 of chapter 3. 3ನೇ ಅಧ್ಯಾಯ 14ನೇ ವಚನಕ್ಕೆ For ತಿರುಗಿಸಿ. this reason I kneel before the Father. ಹೀಗಿರಲಾಗಿ ನಾನು ತಂದೆಯಿಂದ ಭೂಪರಗಳ ಪ್ರತಿ ದಿನವೂ ಹೆಸರುಗೊಂಡ ಹೆಸರು ಆ ತಂದೆಯ ಮುಂದೆ ನಾನು ಮೊಣಕಾಲೂರುತ್ತೇನೆ. Verse 15, from whom every family in heaven and earth drives its name. ಆ ತನ್ನ ತಂದೆಯಿಂದನೇ ಭೂಪರಗಳು ಅದನ್ನು ಹೆಸರು ಹೇಳುತ್ತದೆ ಎಂಬುದಾಗಿ. Verse 16, I pray that out of his glorious riches he may strengthen you with power through his spirit in your inner being. ನೀವು ದೇವರ ಆತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲವನ್ನು ಹೊಂದುವರಾಗುವ ಹಾಗೆಯೂ. Verse 17, so that Christ may dwell in your heart through faith, and I pray that you being rooted and established in love. ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೇ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. Verse 18, may have power together with all the Lord's holy people, the grasp how wide and length, high and deep in. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ ಉದ್ದ ಎತ್ತರ ಆಳ ಎಷ್ಟೆಂಬುದನ್ನ ದೇವ ಜನರೆಲ್ಲರಿಗೊಂದಿಗೂ ಗ್ರಹಿಸಲಿ. Hallelujah. Hallelujah. And then we look at the next verse. ನಾವು ಮುಂದಿನ ವಚನಕ್ಕೆ ನೋಡೋಣ. Verse 19. 19ನೇ ವಚನ. And to know this love that surpasses the knowledge, that you may be
filled to the measure of all the fullness of God. ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು Now, ಬೇಡಿಕೊಳ್ಳುತ್ತೇನೆ. before I go detail, ನಾನು ಇದನ್ನು ವಿವರವಾಗಿ ಹೇಳುವುದಕ್ಕೆ ಮುಂಚಿತವಾಗಿ I would like to give a little background about the book of Ephesians and Paul, the one who wrote it. ಪೌಲನು ಈ ಪತ್ರಿಕೆಯನ್ನು ಎಫೆಸ ಪತ್ರಿಕೆಯನ್ನು ಬರೆದಿದ್ದಾನೆ. ಇದರ ಹಿನ್ನೆಲೆಯನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡುತ್ತೇನೆ. And if you look at the book of Ephesians, chapter 1 verse 1 to chapter 3 verse 13, ಆ ರೀತಿಯಾಗಿ ಎಫೆಸರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಿಂದ 3:13ನೇ ವಚನ, 1வது அதிகாரம் 1வது வசனத்திலிருந்து ಎಫೆಸರ ಪತ್ರಿಕೆ 1ನೇ ಅಧ್ಯಾಯ 1ರಿಂದ 3ನೇ ಅಧ್ಯಾಯ 13ನೇ ವಚನದವರೆಗೂ Paul talks about two things. ಪೌಲನು ಎರಡು ವಿಷಯಗಳನ್ನ ಅಲ್ಲಿ ವಿವರವಾಗಿ ಹೇಳುತ್ತಾನೆ. One is talking about his life and his ministry, ಆತನ ಜೀವನ ಶೈಲಿ, ಆತನ ಸೇವೆಯನ್ನು ಹೇಳುತ್ತಿದ್ದಾನೆ. and secondly he was explaining to the people there about his message. ಆತನ ಸಂದೇಶವನ್ನ ಆತನು ಹೇಳುತ್ತಿದ್ದಾನೆ. And one of the things that Paul is using in the first chapter, ಮೊದಲನೇ ಅಧ್ಯಾಯದಲ್ಲಿ ಆತನು ಈ ರೀತಿಯನ್ನು ಉಪಯೋಗಿಸುತ್ತಿದ್ದಾನೆ. he says, God has revealed to me the mysteries of the message. ದೇವರು ಈ ಸಂದೇಶದ ಗುಟ್ಟನ್ನ ನನಗೆ ತಿಳಿಸಿಕೊಟ್ಟಿದ್ದಾನೆ ಅಂತ A ಹೇಳುತ್ತಿದ್ದಾನೆ. mystery that was hidden from the people of the Old Testament. ಹಳೆ ಒಡಂಬಡಿಕೆಯವರಿಗೆ ಮರೆಮುಖವಾಗಿದ್ದಂತ ಆ ಗುಟ್ಟು ನಮಗೆ ಅದು ತಿಳಿಸಿಕೊಡಲಾಗಿದೆ. What was that mystery of the message that Paul is trying to convey to the people of Ephesus? ಎಫೆಸದಲ್ಲಿರ್ತಕ್ಕಂಥ ಆ ಸಭೆಯವರಿಗೆ ಯಾವ ಗುಟ್ಟನ್ನ ಹಳೆ ಒಡಂಬಡಿಕೆಯವರು ಮುಚ್ಚಿಟ್ಟಿದ್ದರು ಎಂಬುದಾಗಿ ಹೇಳಿಕೊಡುತ್ತಿದ್ದಾನೆ. The mystery is that the people of Jews and the people of Gentiles are one, and there is no distinction between these two groups. ಮೊದಲನೇದಾಗಿ ಹೇಳುವಂಥದ್ದು, ಈಗ ಯಹೂದ್ಯರಿಗೂ ಅನ್ಯರಿಗೂ ಯಾವ ವ್ಯತ್ಯಾಸವಿಲ್ಲ, ಅವರೆಲ್ಲರೂ ಸಮಾನರು ಅಂತ ಪೌಲನು ಹೇಳುತ್ತಿದ್ದಾನೆ. Because the people of the Old Testament thought that was the thought that God loves only the Jewish people. ಹಳೆ ಒಡಂಬಡಿಕೆಯಲ್ಲಿ ನೆನೆಸಿರ್ತಾರೆ ಅವರು ಜನರು ಏನಪ್ಪಾ ಅಂತ ಇದ್ರು, ಯೂದರನ್ನು ಮಾತ್ರ ದೇವರು ಪ್ರೀತಿಸುತ್ತಾನೆ ಅಂತ ಹೇಳ್ಕೊಂಡು ನೆನೆಸ್ತಾ They thought ಇದ್ರು. they are favorite people. ಅವರು ದೇವರಿಗೆ ನಾವು ಹೆಮ್ಮೆಯುಳ್ಳ God is ಜನರು, only for them. ದೇವರು ನಮಗೆ ಮಾತ್ರ. But here Paul is revealing a secret. ಪೌಲನು ಇಲ್ಲಿ ಆ ಗುಟ್ಟನ್ನ ಅವರಿಗೆ ಬಿಡಿಸಿ He ಹೇಳುತ್ತಿದ್ದಾನೆ. reveals a mystery. ಆ ಗುಟ್ಟು ಏನಂತ ಅವನು So ಹೇಳುತ್ತಿದ್ದಾನೆ. that saying that God not only loves the Jewish, even he loves the people of Gentiles. ಆ ದೇವರು ಬರೀ ಯಹೂದ್ಯರನ್ನು ಮಾತ್ರ ಪ್ರೀತಿಸುವುದಿಲ್ಲ, ಅನ್ಯ ಜನಾಂಗದವರನ್ನು ಪ್ರೀತಿಸುತ್ತಾನೆ ಎಂಬ ಗುಟ್ಟನ್ನು ಆತನು ಎಫೆಸ ಸಭೆಗೆ And ಬೋಧಿಸಿದನು. after explaining about that mystery to the people of Ephesus, ಆ ಗುಟ್ಟನ್ನ ಎಫೆಸ ಸಭೆಯವರಿಗೆ ಆತನು ಬಿಡಿಸಿ ಪೌಲನು ಹೇಳುವಾಗ, and then now look at verse 14 that we read right now. ಈಗ ನಾವು ಓದಿದಂತ 14ನೇ ವಚನಕ್ಕೆ ನಾವು ಹೋಗೋಣ. For this reason I kneel before the Father. ಈ ಒಂದು ಕಾರಣಕ್ಕಾಗಿಯೇ ತಂದೆಯ ಮುಂದೆ ನಾನು ಮೊಣಕಾಲು ಹೊರುತ್ತೇನೆ. Hallelujah. ಹಲ್ಲೆಲೂಯಾ. For which reason? ಯಾವ ಕಾರಣಕ್ಕಾಗಿ? For this reason. ಈ ಕಾರಣಕ್ಕಾಗಿ ನಾನು ತಂದೆ ಮುಂದೆ ಮೊಣಕಾಲು Which ಹೊರುತ್ತೇನೆ. reason? ಯಾವ ಕಾರಣಕ್ಕೆ? Because God loves both the Jews and Gentiles. ದೇವರು ಯಹೂದ್ಯರನ್ನ ಅನ್ಯರನ್ನೂ ದೇವರು ಪ್ರೀತಿ ಮಾಡ್ತಾನೆ. Because the people who were in the church of Ephesus were Gentiles. ಅಲ್ಲಿ ಎಫೆಸ ಸಭೆಯಲ್ಲಿ ಇರ್ತಕ್ಕಂಥವರು ಅಲ್ಲಿ ಅನ್ಯ ಜನರು. And they thought that God may love us, may not love us. ದೇವರು ನಮ್ಮನ್ನ ಪ್ರೀತಿ ಮಾಡ್ತಾನೋ ಮಾಡುವುದಿಲ್ವೋ ಅಂತ ನೆನ್ಸ್ಕೊಂಡಿದ್ದರು. So in order to help them to understand that God loves them, ದೇವರು ನಿಮ್ಮನ್ನ ಪ್ರೀತಿ ಮಾಡ್ತಾನೆ ಅಂತ ಅವರನ್ನ ಅರ್ಥ ಮಾಡುವುದಕ್ಕೋಸ್ಕರ Paul says, for this reason I kneel before my God. ಈ ಕಾರಣಕ್ಕಾಗಿ ನನ್ನ ದೇವರೊಂದೇ ನಾನು ಮೊಣಕಾಲು ಹೊರುತ್ತೇನೆ ಅಂತ Now ಪೌಲನು the word for this reason means it refers to the Paul's ministry. ಈ ಕಾರಣ ಅಂತ ಹೇಳುವಾಗ ಪೌಲನ ಸೇವೆಯನ್ನು ಅದು ಸಂಬೋಧಿಸುತ್ತದೆ. Paul's primary ministry was to do the ministry among the Gentiles. ಪೌಲನ ವಿಶೇಷವಾದಂತ ಸೇವೆ ಅನ್ಯ ಜನಗಳ ಮಧ್ಯದಲ್ಲಿ ಸೇವೆ ಮಾಡಬೇಕೆಂಬುದೇ ಅವನ ಆಸೆ. For that reason, ಆ ಕಾರಣಕ್ಕಾಗಿ the reason of his ministry is kneeling before the Father. ತಂದೆಯಾದ ದೇವರ ಮುಂದೆ ಅವನು ಮೊಣಕಾಲು ಹೊರುವುದು ಈ ಕಾರಣಕ್ಕಾಗಿ. He says, I bow my knees before the Father. ನಾನು ನನ್ನ ಮೊಣಕಾಲನ್ನು ನನ್ನ ತಂದೆಯ ಮುಂದೆ ನಾನು ಹೊರುತ್ತೇನೆ. Now again the word Father, when Paul uses, that talks about the authority and the intimacy that Paul had with the Father. ತಂದೆಯಾದ ದೇವರೊಟ್ಟಿಗೆ ಮೊಣಕಾಲ ಊರುವುದು ಅಂತ ಹೇಳಿದರೆ ತಂದೆಯೊಟ್ಟಿಗೆ ಅವನಿಗಿರುವಂತ ಅನುಬಂಧವನ್ನು ಅದು ಹೇಳುತ್ತದೆ. You remember
Jesus, when he was teaching about the prayer, he said, "Our Father in heaven." ಯೇಸು ಸ್ವಾಮಿಯವರು ಪ್ರಾರ್ಥನೆ ಹೇಳುವಾಗ ಪರಲೋಕದಲ್ಲಿ ನಮ್ಮ ತಂದೆ ಅಂತ ಹೇಳ್ತಾರೆ. And Jesus introduced God as our Father. ಯೇಸು ಸ್ವಾಮಿಯವರು ತಂದೆಯಾದ ದೇವರನ್ನ ನಮ್ಮ ತಂದೆ ಅಂತ ಪರಿಚಯ Then ಮಾಡಿ, followed by him, and all the people in the New Testament started to call him Abba Father. ಆ ರೀತಿಯಾಗಿ ಹೊಸ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥವ್ರು ಅಪ್ಪ ತಂದೆಯೇ ಅಂತ ಸಂಬೋಧಿಸುವುದಕ್ಕೆ ಪ್ರಾರಂಭ So ಮಾಡಿದ್ದಾರೆ. he is the father of whom? ಆತನು ತಂದೆಗೆ ಯಾರ ತಂದೆ ಆಗಿದ್ದಾನೆ? Look at verse 15. 15ನೇ ವಚನಕ್ಕೆ ನೋಡಿ. From whom every family in heaven and earth drives its name. ಯಾವ ತಂದೆಯಿಂದ ಅಂದ್ರೆ ಭೂಲೋಪುರಗಳನ್ನ ಪ್ರತಿ ದಿನವೂ ಹೆಸರುಗೊಂಡ ಆತನ ತಂದೆ. He is the father of the people who are in heaven. ಆತನು ತಂದೆ ಪರಲೋಕದಲ್ಲಿರುವಂತ ಎಲ್ಲರಿಗೂ ತಂದೆ. He is the father of all the people who are on earth. ಭೂಲೋಕದಲ್ಲಿ ಯಾರಿದ್ದಾರೋ ಅವರಿಗೂ ಆತನೇ ಸಂಪೂರ್ಣನಾದ ತಂದೆ. Who are in the heaven? ಪರಲೋಕದಲ್ಲಿ ಯಾರೆಲ್ಲ The ಇದ್ದಾರೆ? angels are there in heaven. ಅಲ್ಲಿ ದೇವದೂತರಿದ್ದಾರೆ. எத்தனை பேர் நான் சொல்றது விளங்குனவங்கலாம் ஒரு ஆமென். ಎಷ್ಟು ಜನಕ್ಕೆ ನಾನು ಹೇಳುವುದು ಅರ್ಥವಾಗುತ್ತಿದೆ ಆಮೇನ್ ಅಂತ ಹೇಳಿ? இது கொஞ்சம் கஷ்டமா இருக்கு, புரிஞ்சிக்கிட்டா அதுக்கு கீழே ஈஸியா இருக்கும். ಸ್ವಲ್ಪ ಇದು ಕಷ್ಟವಾಗುತ್ತದೆ, ಅರ್ಥ ಮಾಡಿಕೊಂಡ್ರೆ ಅದು ನಿಮಗೆ Paul ಸುಲಭವಾಗುತ್ತದೆ. says, from whom every family in heaven and earth drives its name. ಯಾತ ಭೂಪರ ಲೋಕಗಳಲ್ಲಿ ನನ್ನ ಹೆಸರನ್ನು ಹೇಳಿಕೊಳ್ಳುವಂತವ್ರು ಅಂತ. Write down, every family in heaven and earth means that every family on earth, both Gentiles and Jews and angels in heaven, are proceeded from the Father above. ಎಲ್ಲರ ಮೇಲೆ ಉನ್ನತವಾಗಿರ್ತಕ್ಕಂಥ ಆ ತಂದೆಯಿಂದ ಭೂಲೋಕದಲ್ಲಿ ಇರ್ತಕ್ಕಂಥ ಯಹೂದ್ಯರಾಗಲಿ ಅನ್ಯರಾಗಲಿ ಪರಲೋಕದಲ್ಲಿರ್ತಕ್ಕಂಥ ದೇವದೂತರಾಗಲಿ ಎಲ್ಲರಿಗೂ ಆತನೇ ಮೂಲ ತಂದೆ ಆಗಿದ್ದಾನೆ. விளங்குனவங்கெல்லாம் ಆಮೆನ್. மேல இருக்கிற தேவதூதருக்கு அவர்தான் அப்பா. ಮೇಲೆ ದೇವದೂತರಿಗೂ ಆತನೇ ಪರಲೋಕದ பூமியில ತಂದೆ. இருக்கிற கிறிஸ்தவனா இருக்கட்டும் கிறிஸ்து இல்லாத இருக்கட்டும் எல்லாருக்கும் அவர்தான் அப்பா. ಭೂಲೋಕದಲ್ಲಿ ಕ್ರೈಸ್ತನಾಗಲಿ ಅನ್ಯನಾಗಲಿ ಯಾರೇ ಆಗಲಿ ಅವರೆಲ್ಲರಿಗೂ ಆತನೇ ತಂದೆ. கடவுளை நம்புறவங்களுக்கு அவர் அப்பா, ತಂದೆ ದೇವರನ್ನ ನಂಬುವವನಿಗೂ ಆತನೇ அவரை ತಂದೆ. நம்பாதவங்களுக்கு அப்பா, ಆತನನ್ನ ನಂಬದೇ ಇರ್ತಕ್ಕಂಥವನಿಗೂ ಆತನೇ ತಂದೆ. அவரை நேசிக்கிறவர்களும் அப்பா, ಅವರನ್ನ ಪ್ರೀತಿಸುವವನಿಗೂ ತಂದೆ. அவரை நேசிக்காதவங்களும் அப்பா. ಅವರು ಪ್ರೀತಿ ಮಾಡದೇ ಇರ್ತಕ್ಕಂಥವ್ರಿಗೂ ತಂದೆ. So the Bible says the day will come and every knee shall bow before him. ಒಂದು ದಿನ ಬರುತ್ತದೆ, ಆ ದಿನದಲ್ಲಿ ಎಲ್ಲರ ಮೊಣಕಾಲುಗಳು ಆತನ ಮುಂದೆ ಮೊಣಕಾಲೂರಬೇಕೆಂಬುದಾಗಿ. And today many people may not kneel down before Jesus Christ. ಈ ದಿನಗಳಲ್ಲಿ ಅನೇಕರು ಕ್ರಿಸ್ತನ ಮುಂದೆ ಮೊಣಕಾಲು ಊರುವುದಿಲ್ಲ. Some of the Gentile, the people, unbelievers may not kneel down their knees before God. ದೇವರಿಗೆ ಅಪನಂಬಿಕಸ್ಥರು ಕ್ರಿಸ್ತನ ಮುಂದೆ ಮೊಣಕಾಲು ಊರುವುದಿಲ್ಲ. But when Jesus comes back at second time, ಆತನು ಯೇಸು ಕ್ರಿಸ್ತನ ಎರಡನೇ ಆಗಮನದಲ್ಲಿ, and every knee by looking at him automatically will come down. ಆತನನ್ನು ನೋಡುವಂತ ಪ್ರತಿಯೊಬ್ಬರ ಮೊಣಕಾಲು ಆಟೋಮೆಟಿಕ್ ಆಗಿ ಕೆಳಗಡೆ ಮೊಣಕಾಲು. Because he is the father of everyone on earth. ಯಾಕಂದ್ರೆ ಭೂಲೋಕದಲ್ಲಿರುವ ಎಲ್ಲರಿಗೂ ಆತನೇ ತಂದೆ. Hallelujah. ಹಲ್ಲೆಲೂಯಾ. That's why Paul says, ಅದಕ್ಕಾಗಿ ಪೌಲನು ಹೇಳ್ತಿದ್ದಾನೆ, for this reason. ಈ ಕಾರಣಕ್ಕಾಗಿ. For which reason? ಯಾವ ಕಾರಣಕ್ಕಾಗಿ? He is the father of all who are in heaven and all who are on earth. ಆತನು ಪರಲೋಕದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಭೂಲೋಕದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ತಂದೆ On ಆಗಿದ್ದಾನೆ. behalf of everyone, ಎಲ್ಲರಿಗೋಸ್ಕರ I bow my knee before my father. ಅವರ ಅವರಿಗಾಗಿ ನಾನು ತಂದೆಯ ಮುಂದೆ ಮೊಣಕಾಲು ಹೊರುತ್ತೇನೆ. Even David had the same habit. Book of Psalm chapter 95 verse 6 he says, ದಾವೀದನಿಗೂ ಅದೇ ರೀತಿಯಾದಂತ ಗುಣವಿದ್ದಿತ್ತು. ಅದು 95:6ನೇ ವಚನ. come let us bow before down in worship and let's kneel before the Lord our maker. ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. Hallelujah. Hallelujah. Now I'm going to give you some of the powerful quotations about the kneeling prayers. ಮೊಣಕಾಲು ಊರುವುದಕ್ಕೆ ಅದ್ಭುತವಾದಂತ ಒಂದು ಅರ್ಥವನ್ನ ನಾನು ನಿಮಗೆ How ಹೇಳಿಕೊಡುತ್ತೇನೆ. many of you ready to take some of the quotations? ಆ ಕೋಟ್ಸ್ ಅದನ್ನು ಎಷ್ಟು ಜನ ಹೇಳಿಕೊಳ್ಳುತ್ತಾರೆ? Unfortunately they are English, but I hope Brother Joseph will help you to properly translate to Kannada. ಅದು ಎಲ್ಲವೂ ಆಂಗ್ಲದಲ್ಲಿ ಇರುತ್ತದೆ, ಅದನ್ನು ನಾನು ನಿಮಗೆ ಹೇಳಿಕೊಡುತ್ತೇನೆ. As I was going through some of the quotations of kneelings, ಮೊಣಕಾಲು ಊರುವುದಕ್ಕೆ ಕೆಲವು ಅರ್ಥಗಳನ್ನ ನಾ I was so surprised, ನಂಗೆ ಬಹಳ ಆಶ್ಚರ್ಯವಾಗಿತ್ತು, blessed, ಆಶೀರ್ವಾದ touched, ನನ್ನನ್ನು ಮುಟ್ಟಿತ್ತು. and that I thought to share with the church too. ಅದು ನನಗೆ ಮುಟ್ಟಿದ್ದಂತ ಅದನ್ನ ನಾನು ನಿಮಗೆ ಸಭೆಗೆ ನಾನು ನಿಮಗೆ The ಹೇಳಿಕೊಡುತ್ತೇನೆ. first quotation, when you kneel before God, He stands up for you. When He stands up for you, no one can stand against you. ನೀವು ಯಾವಾಗ ಮೊಣಕಾಲು ಊರುತ್ತೀರೋ ದೇವರ ಮುಂದೆ, Amen. ಆಗ ದೇವರು ನಿಮಗಾಗಿ ನಿಲ್ಲುತ್ತಾನೆ. ಯಾವಾಗ ಆತನು ನಿಮಗಾಗಿ ನಿಲ್ಲುತ್ತಾನೋ ನಿಮ್ಮ ವಿರೋಧವಾಗಿ ಯಾರು ನಿಲ್ಲಲಾರರು. Hallelujah. ಹಲ್ಲೆಲೂಯಾ.
When you kneel down, ನೀವು ಮೊಣಕಾಲೂರುವಾಗ God stands for you. ದೇವರು ನಿಮಗಾಗಿ ಎದ್ದು ನಿಲ್ಲುತ್ತಾನೆ. When God stands for you, ಯಾವಾಗ ದೇವರು ನಿಮಗಾಗಿ ಎದ್ದು ನಿಲ್ಲುತ್ತಾನೋ no one can stand against you. ಬೇರೆ ಯಾರು ನಿಮ್ಮನ್ನ ವಿರೋಧಿಸಲಾಗುವುದಿಲ್ಲ. Sometimes you may feel that some of the people are against you. ನೀವು ಕೆಲವೊಮ್ಮೆ ಹೇಳಬಹುದು ಕೆಲವರು ನಿಮಗಾಗಿ ನಿಮ್ಮ ವಿರೋಧಿಗಳಿದ್ದಾರೆ ಅಂತ. But those people can be defeated when we kneel in His presence. ಆತನ ಪ್ರಸನ್ನತೆಯಲ್ಲಿ ನಾವು ಮೊಣಕಾಲೂರುವಾಗ ಅವರನ್ನ ದೇವರು ನಿಂತು ಅವರನ್ನು ಸೋಲಿಸುತ್ತಾನೆ. The second quotation is for all those who are going out for work every day from Monday to Saturday. ಪ್ರತಿದಿನ ಮಂಗಳವಾರದಿಂದ ಸೋಮವಾರದಿಂದ ಶನಿವಾರದವರೆಗೂ ಕೆಲಸಕ್ಕೆ ಹೋಗುವಂತ ಅವರಿಗೆ ಹೇಳುವಂತ ಮಾತು. Look at here. Get on your knees and pray, then get on your feet and go for work. ನೀವು ಮೊಣಕಾಲೂರಿ ಪ್ರಾರ್ಥಿಸಿರಿ, ಆಮೇಲೆ ನಿಮ್ಮ ಕಾಲುಗಳಿಂದ ನಿಮ್ಮ ಕೆಲಸಕ್ಕೆ ಹೋಗಿ. Hallelujah. Hallelujah. Before you step into your office, ನಿಮ್ಮ ಆಫೀಸಿಗೆ ನೀವು ಕಚೇರಿಗೆ ಹೋಗುವ ಮುಂಚಿತವಾಗಿ, before you get into your factory, ನಿಮ್ಮ ಇವಾಗ ಫ್ಯಾಕ್ಟರಿಗೆ ಹೋಗೋಕ್ ಮುಂಚಿತವಾಗಿ, before your feet could step into college or school where you study, ನೀವು ಶಾಲಾ ಕಾಲೇಜುಗಳಿಗೆ ಎಲ್ಲಿ ಹೋಗುತ್ತೀರೋ ಅಲ್ಲಿ ನಿಮ್ಮ ಹೆಜ್ಜೆಯನ್ನು ಎತ್ತಿಡುವಕ್ ಮುಂಚಿತವಾಗಿ get on your knees. ನಿಮ್ಮ ಮೊಣಕಾಲೂರಿ, Then get into your work. ಅದಾದ ನಂತರ ನಿಮ್ಮ ಕೆಲಸಕ್ಕೆ You ಹೋಗಿ. will see success and blessing of the Lord. ದೇವರ ಆಶೀರ್ವಾದವು ನೀವು ಮುಂದುವರಿಯುವುದನ್ನು Can I hear ನೀವು ನೋಡಿ. somebody amen? ಅದಕ್ಕೆ ಆಮೆನ್ ಅಂತ ಹೇಳಿ. Third quotation for kneeling prayer is, ಮೂರನೆಯ ಅರ್ಥ ಮೊಣಕಾಲೂರುವುದಕ್ಕೆ, a man who kneels before God will stand before everyone. ಯಾವ ವ್ಯಕ್ತಿ ದೇವರ ಮುಂದೆ ಮೊಣಕಾಲು ಹೊರುತ್ತಾನೋ ಆ ವ್ಯಕ್ತಿ ಬೇರೆಯವರ ಮುಂದೆ ಎದ್ದು ನಿಂತುಕೊಳ್ಳುತ್ತಾನೆ. When you kneel before God, you can stand before man. ಯಾವಾಗ ನೀವು ದೇವರ ಮುಂದೆ ಮೊಣಕಾಲು ಹೊರುತ್ತೀರೋ ಬೇರೆಯವರ ಮುಂದೆ ನೀವು ಎದ್ದು ನಿಲ್ಲುತ್ತೀರಾ. Hallelujah. ಹಲ್ಲೆಲೂಯಾ. Amen. Which means God will never put you down. ದೇವರು ಹಾಗಾದ್ರ ಅರ್ಥ ಏನಂದ್ರೆ ದೇವರು ನಿಮ್ಮನ್ನ ಕೆಳಗೆ ದೂಡುವುದಿಲ್ಲ. He will never allow you to put your head down. ನಿಮ್ಮ ತಲೆಯನ್ನ ಕೆಳಗೆ ಬಾಗುವಂತೆ ನಿಮ್ಮನ್ನ ಮಾಡುವುದಿಲ್ಲ. And every time when we stand on our knees and we can stand before any man who are sending by the enemies. ಯಾರೆಲ್ಲ ಶತ್ರುವಾದವನ್ನ ಕಳಿಸುವ ಮುಂದೆ ನೀವು ತಲೆ ನಿಲ್ಲುವುದಕ್ಕೆ ಸಾಧ್ಯ. Before I come and stand on every Sunday here in 3 services, I stand on my knees before the Father of heaven. ಆ ರೀತಿಯಾಗಿ ನಾನು ಭಾನುವಾರ ಬಂದು ಇಲ್ಲಿ ನಿಮ್ಮ ಮುಂದೆ ನಿಲ್ಲುವುದಕ್ಕೆ ಮುಂಚಿತವಾಗಿ ತಂದೆಯಾದ ದೇವರ ಮುಂದೆ ನಾನು ಮೊಣಕಾಲೂರಿ ನನ್ನನ್ನು ನಾನು ಸಿದ್ಧ ಮಾಡಿಕೊಂಡು ಬಂದು ಇಲ್ಲಿ ನಿಲ್ಲುತ್ತೇನೆ. That is one of the powerful key for you to be powerful in life. ನಿಮ್ಮ ಜೀವನದಲ್ಲಿ ಬಹಳ ಅದ್ಭುತವಾದಂತ ಒಂದು ಕೀಲಿ ಮೊಣಕಾಲೂರುವಂತ ಒಂದು ಕೀಲಿ. When I was going through the history of revival, history of a faith movement, history of missionary movement, I found this quotation. ಆ ರೀತಿಯಾಗಿ ನಾವು ನಮ್ಮ ದೇಶದಲ್ಲಿ ಎಬ್ಬಿಸುವಿಕೆಯನ್ನು ನಾನು ನೋಡ್ತಾ ಇರುವಾಗ, ಆ ಚರಿತ್ರೆಯನ್ನು ನೋಡುವಾಗ ನಮಗೆ ಈ ಅರ್ಥವನ್ನು ನಾನು ಕಂಡುಕೊಂಡೆನು. Every great movement of God can be traced to a kneeling figure. ಪ್ರತಿಯೊಂದು ದೇವರ ಒಂದು ಅದ್ಭುತ ಅತಿಶಯಗಳನ್ನ ಅಥವಾ ಸೇವೆಯನ್ನು ಪ್ರಾರಂಭವಾಗಿದ್ದು every great movement ஒவ்வொரு பெரிய இயக்கம் ஆரம்பிப்பதற்கும் முழங்காலில் நின்ன ஒரு மனிதனே காரணமாயிருந்தார். ಯಾವ ಎಲ್ಲೆಲ್ಲ ಒಂದು ದೊಡ್ಡ ಒಂದು ಉಜ್ಜೀವನವಾಯಿತೋ ಆ ಒಂದು ಉಜ್ಜೀವನದಿಂದ ಒಬ್ಬ ವ್ಯಕ್ತಿಯ ಮೊಣಕಾಲಿನಲ್ಲಿ ನಿಂತಿರ್ತಕ್ಕಂಥದ್ದನ್ನು ನಾನು ನೋಡುತ್ತೇನೆ. Hallelujah. Hallelujah. For faith movement. ಯಾಕಂದ್ರೆ ನಂಬಿಕೆಯ ಒಂದು revival movement. ಯಾವಾಗೆಲ್ಲ ಉಜ್ಜೀವನವಾಯಿತು, any moment you take, ಯಾವುದೇ ಒಂದು ಆ ವಿಸ್ತಾರವನ್ನು ನೀವು ನೋಡಿ, there was a man, there was a woman who wore their knees before that. ಆ ಒಂದು ಆ ಉಜ್ಜೀವನದ ಹಿಂದೆ ಒಬ್ಬ ಸ್ತ್ರೀಯೋ ಪುರುಷನೋ ಮೊಣಕಾಲೂರಿರುವುದನ್ನು ನಾನು ನೋಡಿದ್ದೇನು. And the final quotation on kneeling praise, when life gets too hard to stand, kneel. ಯಾವಾಗ ನಮ್ಮ ಜೀವನದಲ್ಲಿ ಎದ್ದು ನಿಂತುಕೊಳ್ಳಲು ನಮಗೆ ಸಾಧ್ಯ ಇಲ್ಲ ಅಂತ ಹೇಳುವಾಗ ಮೊಣಕಾಲೂರಿ. நிக்கவே முடியல பிரதர், ನಿಲ್ಲಲೇ ಆಗಲಿಲ್ಲ, எதையுமே பண்ண முடியல பிரதர், ಏನನ್ನು ಮಾಡಲಾಗಲಿಲ್ಲ, ரொம்ப கஷ்டமா இருக்கு பிரதர், ಬಹಳ ಕಷ್ಟವಾಗಿದೆ, அது என்ன பண்றதே தெரியல பிரதர், ಏನ್ ಮಾಡುವುದೇ ನಂಗೆ ಅರ್ಥವಾಗ್ತಿಲ್ಲ. வாழ்க்கையில நிக்க முடியாம தடுமாறுகிற வேலையில நம்ம செய்ய வேண்டிய ஒண்ணே ஒண்ணு முழங்காலில் இருக்கிறது. ಜೀವನದಲ್ಲಿ ನನಗೆ ಏನು ಮಾಡಲು ಅಸಾಧ್ಯ ಅಂತ ಆ ಸಂದಿಗ್ಧ ಪರಿಸ್ಥಿತಿ ಬರುವಾಗ ನೀವು ಮೊಣಕಾಲು ಉರುವುದೇ ಮುಖ್ಯ. விளங்கினவங்க ಅರ್ಥವಾದವರು. So that's why Paul says, I kneel before the Father of heaven and earth, because he is the Father for all. ಆತನು ಅದಕ್ಕಾಗಿಯೇ ಪೌಲನು ಹೇಳುತ್ತಿದ್ದಾನೆ, ಭೂಪರಲೋಕಗಳಲ್ಲಿ ಇರುವಂತ ಅವರಿಗೋಸ್ಕರ ನಾನು ಮೊಣಕಾಲೂರಿ ಪ್ರಾರ್ಥಿಸುತ್ತೇನೆ ಅಂತ ಪೌಲನು ಹೇಳುತ್ತಿದ್ದಾನೆ. So first we learn the position of Paul's prayer. ಪೌಲನ ಪ್ರಾರ್ಥನೆ ಭಂಗಿಯನ್ನ ನಾವು ಮೊದಲು ನೋಡಿದ್ದೆವು. What was his position? ಆತನ ಯಾವ ಸ್ಥಿತಿ? He stood
on his knees before the Father. ತಂದೆಯಾದ ದೇವರ ಮುಂದೆ ಅವನು ಮೊಣಕಾಲು ಊರಿದನು. Secondly, ಎರಡನೆಯದು for what he was ಇಲ್ಲರಿಕರ ಮನುಷ್ಯ. ಒಳಗೆ ಇರ್ತಕ್ಕಂತ That is called inner man. ಅದು ಅಂತರಂಗ, That is the spirit. ಅದು ಆತ್ಮ. And then Paul says, that's why Paul says, I kneel down before the Father of heaven so that you may be strengthened first in your inside. ಆ ರೀತಿಯಾಗಿ ಭೂಪರಲೋಕದ ತಂದೆಯಾದ ದೇವರ ಮುಂದೆ ಮೊಣಕಾಲು ಊರುತ್ತೇನೆ, ನಿಮ್ಮ ಅಂತರ್ಯದಲ್ಲಿ ವಿಶೇಷ ಬಲವನ್ನ ನೀವು ಹೊಂದುವಂತೆ ಪೌಲನು In other ಪ್ರಾರ್ಥಿಸುತ್ತಾನೆ. words, Paul begins by praying for the spiritual needs of the believers, then the material needs of the believers. ಮೊದಲು ಪೌಲನು ಆತ್ಮಿಕವಾದಂತ ಆ ವಿಷಯಕ್ಕಾಗಿ ಪ್ರಾರ್ಥಿಸುತ್ತಿದ್ದಾನೆ, ಅದಾದ ನಂತರ ಉಳಿದ ವಿಷಯಗಳು. இன்னைக்கு பாத்தீங்கன்னா ಇವತ್ತು ನಾವು ನೋಡುವುದಾದರೆ many of us are very much concerned about the worldly and material things of us. ಅನೇಕರು ಇವತ್ತು ಹೊರಗಡೆ ಇರ್ತಕ್ಕಂಥ ವಸ್ತು ಸ್ಥಿತಿಗಳನ್ನ, ಹಣಕಾಸು, ಆ ರೀತಿಯಾದಂತ ಕಾರ್ಯಗಳಲ್ಲಿ ಅವರು ಯೋಚನೆ ಮಾಡ್ತಾರೆ. Should not we pray for health and wealth? ಆ ರೀತಿಯಾಗಿ ಆರೋಗ್ಯಕ್ಕೂ ನಮಗೆ ಹಣಕಾಸಿಗೂ ನಾವು We ಪ್ರಾರ್ಥಿಸಬಾರದು. should pray. ನಾವು ಅದಕ್ಕಾಗಿ Nothing wrong. ಯಾವ ತಪ್ಪು ಇಲ್ಲ. But the priority is very, very important. ಆದರೆ ಮುಖ್ಯ ಯಾವುದಕ್ಕೆ ಮುಖ್ಯತ್ವ ಕೊಡ್ತೀವೋ ಅದು ಬಹಳ ಮುಖ್ಯ. First priority of Paul's prayer for the Ephesus is, ಎಫೆಸಿಯವರಿಗೆ ಬರೆದಲ್ಲ ಪ್ರಾಮುಖ್ಯತೆಯನ್ನ ಪೌಲನು ಯಾವುದಕ್ಕೆ ಕೊಡ್ತಾ ಇದ್ದಾನಪ್ಪ I ಅಂದ್ರೆ, kneel down before my Father so that your inner man can be strengthened. ಆ ರೀತಿಯಾಗಿ ನಾನು ಪರಲೋಕದ ತಂದೆ ಮುಂದೆ ಮೊಣಕಾಲು ಊರುತ್ತೇನೆ, ನಿನ್ನ ಆತ್ಮದಲ್ಲಿ ಅಂತರಂಗದಲ್ಲಿ ಬಹು ಬಲವನ್ನ ಪಡೆಯಬೇಕೆಂಬುದಾಗಿ. Now I tell you one example. ಒಂದು ಉದಾಹರಣೆ ನಾನು ನಿಮ್ಗೆ ಹೇಳ್ತೇನೆ. Now when God is standing in front of you, ದೇವರು ನಿಮ್ಮ ಮುಂದೆ ನಿಂತಿದ್ದಾನೆ ಅಂತ now ನೆನೆಸಿಕೊಳ್ಳಿ. you are taking two things before God. ದೇವರ ಮುಂದೆ ಎರಡು ವಿಷಯಗಳನ್ನ ಕೊಂಡೊಯ್ತೀರಾ. One is you are taking your circumstances before God. ದೇವರಿಗೆ ನಿಮ್ಮ ಸಂದಿಗ್ಧ ಪರಿಸ್ಥಿತಿಗಳನ್ನ ಆತನ ಮುಂದೆ ಹೇಳ್ತೀರಾ. Number two, you are taking your character before God. ದೇವರ ಮುಂದೆ ನಿಮಗಿರ್ತಕ್ಕಂಥ ಗುಣವನ್ನ ನೀವು ಹೇಳ್ತಾ ಇದ್ದೀರಾ. You know which one God will prefer first? ಮೊದಲನೇದಾಗಿ ಯಾವುದನ್ನ ದೇವರು ಗುಣವನ್ನ ಅಥವಾ ನಿಮ್ಮ ಇರ್ತಕ್ಕಂಥ You ಸನ್ನಿವೇಶವನ್ನ, know which one God will prefer first? ಯಾವುದು ದೇವರು ಮೊದಲು ನಿಮ್ಮನ್ನ ಆತನು ನಿರೀಕ್ಷಿಸುತ್ತಾನೆ. He will choose to change first your character. ಮೊದಲು ನಿಮ್ಮ ಗುಣಾತಿಶಯವನ್ನ ಬದಲಾಯಿಸಬೇಕೆಂಬುದಾಗಿ ದೇವರು ನಿಮಗೆ. Secondly, he will choose to change your circumstances. ಅದಾದ ನಂತರ ನಿಮ್ಮ ಸನ್ನಿವೇಶವನ್ನ ಆತನು ಮಾರ್ಪಡಿಸುತ್ತಾನೆ. For us, ನಮಗೆ first the circumstances should be changed. ನಮಗೆ ಇರುವಂತ ಸನ್ನಿವೇಶಗಳು ಮಾರ್ಪಡಬೇಕು, ಅದು ನಮ್ಮ ಮುಖ್ಯ. We don't bother about the change of character. ನಮ್ಮ ಗುಣಾತಿಶಯಗಳು ಮಾರ್ಪಡಬೇಕೆಂಬುದಕ್ಕೆ ನಾವು ಪ್ರಾಮುಖ್ಯತೆ ಕೊಡುವುದಿಲ್ಲ. But if you take God, ಆದರೆ ದೇವರನ್ನು ನೀವು He is ತೆಗೆದುಕೊಂಡು more interested to change first your character and then change your circumstances. ನಿಮ್ಮ ಸನ್ನಿವೇಶಗಳನ್ನ ಮಾರ್ಪಾಡಾಗಬೇಕು ಅಂದ್ರೆ ನಿಮ್ಮ ಗುಣಾತಿಶಯಗಳನ್ನ ನೀವು ಬದಲಿಸಿಕೊಳ್ಳಬೇಕು. விளங்கினவங்கல்ல ಅರ್ಥವಾದವರು விளங்கினவங்கல்ல ಅರ್ಥವಾದವರು விளங்கினவங்கல்ல ಅರ್ಥವಾದವರು முதல்ல உங்க குணம் மாறிடுச்சுன்னா உங்க சூழ்நிலை மாறிடும். ಮೊದಲು ನಿಮ್ಮ ಗುಣಗಳು ನಿಮ್ಮ ಬದಲಾವಣೆ ಆಗಿದ್ದೆ ಆದ್ರೆ ನಿಮ್ಮ ಮುಂದೆ ಇರತಕ್ಕಂತ ಎಲ್ಲಾ ಸನ್ನಿವೇಶಗಳು உங்க மனசு மாறிடுச்சுன்னா உங்க சூழ்நிலை மாறிடும். ನಿಮ್ಮ ಮನಸ್ಸು ರೂಪಾಂತರವಾಗುವುದಾದ್ರೆ ನಿಮ್ಮ ಇರತಕ್ಕಂತ உங்க வாயின் வார்த்தை மாறிடுச்சுன்னா சூழ்நிலை மாறிடும். ನಿಮ್ಮ ಬಾಯಿ ಮಾತು ನಿಮ್ಮ ಬದಲಾಯಿಸಿದ್ದೆ ಆದರೆ ನಿಮ್ಮ ಸುತ್ತಮುತ್ತಲ உங்க உள்ளான மனுஷன் முதல்ல மாறிட்டானா உங்க வெளியான ಮನುಷ್ಯನುடைய ಸೂழ்நிலைகள் மாறிடும். ನಿಮ್ಮ ಅಂತರಂಗದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಮಾರ್ಪಟ್ಟಿದ್ದೆ ಆದರೆ ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಎಂತಹ ಸನ್ನಿವೇಶವಾದರೂ ಅದು ಖಂಡಿತವಾಗಿ ಮಾರ್ಪಡುತ್ತದೆ. That's why Paul says, for this reason I kneel before my Father. ಈ ಕಾರಣಕ್ಕಾಗಿಯೇ ನಾನು ತಂದೆಯಾದ ದೇವರೇ ಮೊಣಕಾಲೂರುತ್ತೇನೆ ಅಂತ ಪೌಲನು ಹೇಳುತ್ತಿದ್ದಾನೆ. What is the inner man? ಒಳಗೆ ಇರ್ತಕ್ಕಂಥ ವ್ಯಕ್ತಿ ಯಾರು? The inner being is the spiritual part of your person. ಅದು ಆ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಆತ್ಮಿಕವಾದಂತ ಮನುಷ್ಯ. How can your inner man be strengthened? ಆತ್ಮಿಕವಾದಂತ ಮನುಷ್ಯನು ಯಾವ ರೀತಿಯಾದ ಬಲವನ್ನ ಪಡೆಯುತ್ತಾನೆ? You remember Jesus said, ಯೇಸು ಸ್ವಾಮಿ ಹೇಳಿದ್ದನ್ನ ನೆನಪು man ಮಾಡಿ. shall not live by bread alone but by every word that comes from the mouth of God. ಯೇಸು ಸ್ವಾಮಿ ಅವರು ಹೇಳಿ ಮಾತನ್ನ ನೀವು ನೆನಪಿಟ್ಟುಕೊಳ್ಳಿ, ರೊಟ್ಟಿ ತಿಂದ ಮಾತ್ರದಲ್ಲಿ ಮನುಷ್ಯನು ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂತ ಒಂದೊಂದು ಮಾತಿನಿಂದ ಬದುಕುತ್ತಾನಂತ ಯೇಸು ಸ್ವಾಮಿ ಹೇಳಿದರು. Your inner man, your inner being can be strengthened by two things. ನಿಮ್ಮ ಒಳಗೆ ಇರ್ತಕ್ಕಂಥ ಅಂತರಂಗದ ಒಳ ಮನುಷ್ಯನು ಬಲಪಡಿಸುವುದಕ್ಕೆ ಎರಡು ಕಾರಣಗಳುಂಟು. Your inner man is strengthened as you spend time in praying
and meditating on the word of God and praying the Spirit of God. ಆ ರೀತಿಯಾಗಿ ಒಳ ಮನುಷ್ಯನು ಬಲಪಡಬೇಕು ಅಂದ್ರೆ ಯಾವ ರೀತಿಯಪ್ಪ ಅಂದರೆ ಅವನು ಪ್ರಾರ್ಥನೆ ಮಾಡುವುದರಿಂದಲೂ ಧ್ಯಾನ ಮಾಡುವುದರಿಂದಲೂ ದೇವರ ವಚನಕ್ಕೆ ಆತನು ஆவியில ஜெபிக்கிறது. ಪ್ರಾರ್ಥನೆ Praying in the Spirit. ಆ ರೀತಿಯಾಗಿ ಪ್ರಾರ್ಥನೆಯಲ್ಲಿ ஆவியில ஜெபிப்பது. ಆತ್ಮದಲ್ಲಿ ಪ್ರಾರ್ಥಿಸುವಂತದ್ದು 3 காரியம். 3 ವಿಷಯಗಳು. நோட் பண்ணிக்கொள்ளுங்க. நல்ல ஜெபம் பண்ணுவது, ಚೆನ್ನಾಗಿ ಪ್ರಾರ್ಥಿಸುವುದು, உங்க ಭಾಷೆಯಲ್ಲಿ ஜெபம் பண்ணுவது, ನಿಮ್ಮ ಸ್ವಂತ ಭಾಷೆಯಲ್ಲಿ ಮಾತನಾಡುವುದು, இரண்டாவது நல்ல வேதத்தை தியானிப்பது, ಚೆನ್ನಾಗಿ ವೇದವನ್ನ ಧ್ಯಾನ ಮಾಡುವುದು, மூணாவது நல்ல அந்நிய ಭಾಷೆಯಲ್ಲಿ ஜெபிப்பது. ಮೂರನೆಯದು ಅನ್ಯ ಭಾಷೆಯಲ್ಲಿ ಮಾತನಾಡುವುದು. praying in the Spirit. ಅದನ್ನೇ ಆತ್ಮದಲ್ಲಿ ಪ್ರಾರ್ಥಿಸುವಂತದ್ದು. வணங்குனவங்க எல்லாம் ಅರ್ಥವಾದವರು இந்த 3 ಟ್ಯಾಬ್ಲೆಟ್ ಈ 3 ಮಾತ್ರೆಗಳನ್ನ டெய்லி எடுத்து பாருங்க. ಪ್ರತಿದಿನ ನೀವು ತಿಂದು ನೋಡಿ, உங்க உள்ளான மனுஷன் நாளுக்கு நாள் பலனடைவதை பார்ப்பீர்கள். ನಿಮ್ಮ ಅಂತರಂಗದಲ್ಲಿರ್ತಕ್ಕಂಥ ಮನುಷ್ಯನು ವಿಶೇಷವಾದ ಬಲವನ್ನ ಅನುದಿನ ಪ್ರತಿದಿನ ಅವನು ಬಲಪಡುವುದನ್ನ ನಾವು ನೋಡುತ್ತೇವೆ. இந்த உள்ள மனுஷன் ஸ்ட்ராங் ஆயிட்டா, ಈ ಒಳಗೆ ಇರ್ತಕ್ಕಂಥ ವ್ಯಕ್ತಿ ಬಲವುಳ್ಳವನಾದರೆ இந்த வெளி மனுஷன் ஸ்ட்ராங் ஆயிடுவான். ಹೊರಗಡೆ ಇರ್ತಕ್ಕಂಥ ಮನುಷ್ಯ ಅವನು ಬಲವುಳ್ಳವನಾಗುತ್ತಾನೆ. வணங்குனவங்க எல்லாம் ಅರ್ಥವಾದ நம்ம சரீர பலவீனம், நிறைய பலவீனம் ஏன் வருதுன்னா உள்ளம் என்ன பண்ணுது, உள்ள நமக்குள்ள ஒரு டிப்ரெஷன், ஒரு ஸ்ட்ரெஸ், ஒரு மன அழுத்தம் உள்ள இருக்கிறது. ಯಾಕಪ್ಪ ನಮಗೆ ಹೊರಗಡೆ ನಮಗೆ ಕಾಯಿಲೆ ಬರ್ತದಂದ್ರೆ ಒಳಗೆ ಅಂತರಂಗದಲ್ಲಿ ಏನೋ ಕೋಲಾಹಲವಾಗಿದೆ, ಏನೋ ಯೋಚನೆ ಮಾಡುತ್ತೀರಾ, ಡಿಪ್ರೆಷನ್ ಅಲ್ಲಿ ಇರುತ್ತದೆ. அவரை குறித்து கவலை, ಅವರ ಬಗ್ಗೆ இதை ಚಿಂತೆ, குறித்து கவலை, ಇದರ ಬಗ್ಗೆ ಚಿಂತೆ, அவங்களை குறித்து பிரச்சனை, ಅವರಿಗೆ ಸಮಸ್ಯೆ, இந்த பிரச்சனை, ಈ ಸಮಸ್ಯೆ, அவங்க எப்படி சொல்லிட்டாங்களே, ಅವರು ಈ ರೀತಿಯಾಗಿ, இவங்க எப்படி இருக்கிறாங்களே, ಇವರು ಈ ರೀತಿಯಾಗಿ, பிள்ளை எப்படி இருக்குது, ಮಗು ಈ ರೀತಿಯಾಗಿದೆ. இப்படியே நீங்க நினைச்சிட்டு இருந்தீங்கன்னா ಈಗಲೇ ನೀವು ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ರೆ உங்க உள்ளான மனிதன் பலவீனம் அடைவான். ಒಳಗಿರ್ತಕ್ಕಂಥ ಅಂತರಂಗದ ಮನುಷ್ಯ ಬಲಹೀನನಾಗುತ್ತಾನೆ. உள்ள பலவீனம் அடையும் போது ಯಾವಾಗ ಅಂತರಂಗದಲ್ಲಿ ಬಲವಿಲ್ಲವೋ அது வெளியிலயும் பலவீனமாகும். ಅದು ಹೊರಗಡೆಯೂ ಅದು ನಮ್ಮನ್ನು ಬಲಹೀನತೆ ಮಾಡುತ್ತದೆ. அதனால பவுல் சொல்றத கவனிங்க. ಅದಕ್ಕಾಗಿ ಪೌಲನು ಹೇಳುವುದನ್ನ ನೀವು ಗಮನಿಸಿ. Turn your Bible to the book of Romans chapter 7 verses 22 to 23. ರೋಮಾಪುರದವರೆಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 22-23 ವಚನಕ್ಕೆ He ತಿರುಗಿಸಿಕೊಳ್ಳಿ. says, for in my inner being I delight in God's law. ಹೀಗಿದ್ದಾಗಿ ಒಳ ಮನುಷ್ಯನಿಗೆ ನಾನು ಗುಣವಾಗುತ್ತೇನೆ ಎಂಬುದಾಗಿ ಆತನು What ಹೇಳುತ್ತಿದ್ದಾನೆ. he says? ಆತನೇನು ಹೇಳ್ತಿದ್ದಾನೆ? For in my inner being ನನ್ನ ಒಳ ಮನುಷ್ಯನು I delight in God's law. ಆ ಗುಣಗಳು ದೇವರ ನಿಯಮದಲ್ಲಿ, தேவனுடைய வசனத்துல, சட்டத்துல, பிரமாணத்துல நான் பிரியமா இருக்கிறேன். ದೇವರ ವಚನದಲ್ಲಿಯೂ ದೇವರ ನಿಯಮಗಳಲ್ಲಿಯೂ ನಾನು ಸಂತುಷ್ಟನಾಗಿದ್ದೇನೆ. விலகினவங்க எல்லாம் ಅರ್ಥವಾದವರು என்ன சொல்றாரு? ಏನ್ ಹೇಳ್ತಾ ಇದ್ದಾರೆ? உள்ள மனுஷன் பலன் அடைவதற்கு ಒಳಗಿರ್ತಕ್ಕಂಥ ಅಂತರಾತ್ಮದೊಳಗಿರ್ತಕ್ಕಂಥ ಮನುಷ್ಯ ಬಲಪಡುವುದಕ್ಕೆ வசனத்துல பிரியமா இருக்கிறேன். ಕರ್ತನ அதை தியானிப்பதில் பிரியமா இருக்கிறேன். ಅದನ್ನು ನಾನು ಧ್ಯಾನ அதை ಮಾಡುವುದು, படிப்பதில் பிரியமா இருக்கிறேன். ಅದನ್ನು ಓದುವುದರಲ್ಲಿ ನಾನು ಆನಂದ விலகினவங்க எல்லாம் ಅರ್ಥವಾದವರು. அதே book of Romans chapter verse 23, look at verse 23. ಅದೇ 23ನೇ ವಚನವನ್ನ ನೋಡಿ. But I see another law working in me, wages against the law of my mind and making me a prisoner of the law of sin, a work within me. ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಾಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂತದ್ದಾಗಿದೆ. பவுல் என்ன சொல்றாரு? ಪೌಲನ್ ಏನ್ ಹೇಳ್ತಾ ಇದ್ದಾನಪ್ಪ ಅಂದ್ರೆ, கடவுளுடைய வசனத்துல பிரியமா இருக்கதா விரும்புறேன். ನಾನು ಕರ್ತನ ವಚನದಲ್ಲಿ ಪ್ರಿಯವಾಗಿರ್ತೇನೆ, ಆನಂದ ಪಡಬೇಕು ಅಂತ ಇಷ್ಟ. எனக்குள்ள இன்னொன்னு ஏதோ கிரியை செய்யுது. ನನ್ನೊಳಗೆ ಇನ್ನೇನೋ ನನಗೆ ಕಾರ್ಯ ಮಾಡ್ತಾ ಇದೆ. என் மைண்ட் அலோ பண்ண மாட்டேங்குது. ನನ್ನ ಮನಸ್ಸು ಅದನ್ನ ಸಿದ್ಧ ಬಿಡ್ತಾ ಇಲ್ಲ. அதனால தான் பவுல் சொல்றாரு, ಅದಕ್ಕೆ ಪೌಲನ್ ಹೇಳ್ತಾನೆ, உங்களுடைய மனம் ஒவ்வொரு நாளும் மறுரூபமாக ஆக 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 உங்க மனசுல இருக்கிற எண்ணமெல்லாம் கீழே போகும், தேவனுடைய எண்ணம் மேல் நோக்கி இருக்கும். ಆ ರೀತಿಯಾಗಿ ನಿಮ್ಮ ಮನಸ್ಸಿನ ಸ್ಥಿತಿಯನ್ನ ನೀವು ದೇವರಿಗೆ ಹೆಚ್ಚಾಗಿ ನೀವು ಕೊಡುವಾಗ ನಿಮ್ಮದೆಲ್ಲ ನೀವು ಮನಸ್ಸಲ್ಲಿ ಇರ್ತಕ್ಕಂಥದ್ದು ಕೆಳಗೆ ಹೋಗಿ ದೇವರ ಗುಣಾತಿಶಯಗಳು ನಿಮ್ಮ ಮೇಲೆ ಬರುತ್ತದೆ. I will tell you a secret about the outward being and the inward being. ಹೊರಗೆ ಇರ್ತಕ್ಕಂಥದ್ದು ಒಳಗೆ ಇರ್ತಕ್ಕಂಥದ್ದಕ್ಕೆ ನಾನು ನಿಮ್ಗೆ ಉದಾಹರಣೆ ಹೇಳ್ತೇನೆ. Turn your Bible to the book of 2 Corinthians chapter 4 verse 16. 2 ಕೊರಿಂಥದವರೆಗೆ 4:16ನೇ ವಚನಕ್ಕೆ ತಿರುಗಿಸಿಕೊಳ್ಳಿ. Paul says, therefore we do not lose heart, though, look at the word, though outwardly we are wasting away, yet inwardly we are being renewed day by day. ಆದುದರಿಂದ ನಾವು ಧೈರ್ಯಗೆಡುವುದಿಲ್ಲ, ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಅಂತರ್ಯದಲ್ಲಿ ದಿನೇ ದಿನೇ ನಾವು ಹೊಸಬರಾಗಿ ಬರುತ್ತಾ ಇರಬೇಕು. Paul is talking about two things here. ಪೌಲನು 2 ವಿಷಯಗಳನ್ನು ಇಲ್ಲಿ ಹೇಳುತ್ತಿದ್ದಾನೆ. Number one, he says, ಮೊದಲನೇದು ಆತನು ಹೇಳ್ತಾನೆ, outwardly we are wasting away.
ನಾವು ಹೊರಗಡೆ ನಮ್ಮನ್ನು ನಾವು ಹಾಳು ಮಾಡ್ಕೊತಾ ಇದ್ದೀರಿ. வெளியில ஒவ்வொரு நாளும் வயசாக 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 இந்த பாடி வேஸ்ட் ஆகிட்டே இருக்குது. ನಾವು ಒಂದೊಂದು ದಿನ ನಾವು ವಯಸ್ಸಾಗುತ್ತಾ ನಮ್ಮ ಒಳ ಶರೀರವು ಅದು ನಶಿಸಿ ಹೋಗುತ್ತದೆ. நேற்றுக்கு இந்த மாதிரி இன்னைக்கு இருக்க முடியல பிரதர். ನಿನ್ನೆ ಇದ್ದಂತೆ ಇವತ್ತಿಲ್ಲ. போன வருஷம் இருந்த பாருங்க ரொம்ப ஆக்டிவா இருந்த பிரதர். ಹೋದ ವರ್ಷ ಬಹಳ ಆಕ್ಟಿವ್ ಆಗಿದೆ, ಈ ವರ್ಷ ಇಲ್ಲ இந்த ಸಹೋದರ. வருஷம் அந்த ஆக்டிவ் இல்ல பிரதர். ಆ ವರ್ಷ ಈ ವರ್ಷದಲ್ಲಿ ಆ ರೀತಿ ಆಗಲಿಲ್ಲ. பாடி அப்படியே ஒரு மாதிரி இருக்குது பிரதர். ದೇಹವು ಒಂಥರ ಸೋಲಂತಿದೆ. பைபிள் சொல்லுது, ವೇದ ಹೇಳುತ್ತದೆ, அவர் பாடி இஸ் கெட்டிங் வேஸ்ட். ನಮ್ಮ ದೇಹವು ಅನುದಿನ ಅದು ಕೊಳೆತು ಹೋಗುತ್ತದೆ. இட்ஸ் a mud. ಯಾಕಂದ್ರೆ ಅದು ಮಣ್ಣು. சில மண்ணு சகப்பா இருக்குது, ಕೆಲವು ಮಣ್ಣು ಕೆಂಪಾಗಿದೆ, சில மண்ணு கருப்பா இருக்குது, ಕೆಲವು ಮಣ್ಣು ಕಪ್ಪಾಗಿದೆ, சில மண்ணு ஹைட்டா இருக்குது, ಕೆಲವು ಮಣ್ಣುಗಳು சில ಎತ್ತರವಾಗಿದೆ, மண்ணு ஷார்ட்டா இருக்குது. ಕೆಲವು ವ್ಯಕ್ತಿಗಳು ಕುಳ್ಳರಾಗಿದೆ. மண்ணு மண்ணுதான். ಅದು ಮಣ್ಣು, ಎತ್ತರ ಆಗಲಿ ಕುಳ್ಳ ಆಗಲಿ, outward is mud. ಹೊರಗಡೆ ಇರ್ತಕ್ಕಂಥದ್ದು ಮಣ್ಣು. Day by day it's becoming weaker and weaker and weaker. ಪ್ರತಿದಿನ ಅದು ಏನಪ್ಪ ಮಾಡ್ತದೆ, ನಶಿಸಿ ನಶಿಸಿ ಹೋಗುತ್ತದೆ, wasting away. ಅದು ಎಲ್ಲವೂ ಹಾಳಾಗುತ್ತದೆ. But look at the inner man. ಒಳಗಿರ್ತಕ್ಕಂಥ ಅಂತರಂಗದ ಮನುಷ್ಯನನ್ನು He ನೋಡಿ, says inwardly we are being renewed day by day. ಆಗಲೇ ನಾನು ನಿಮ್ಗೆ ಹೇಳಿದೆ, உங்க உள்ளான மனுஷனுக்கு வயசு ஆகிறது கிடையாது. ಒಳಗಿರ್ತಕ್ಕಂಥ ವ್ಯಕ್ತಿಗೆ ಅದು ವಯಸ್ಸಾಗುವುದಿಲ್ಲ. இதுக்கு தான் வயசாகுது. ಈ ಹೊರಗಡೆ ಇರೋ ಶರೀರಕ್ಕೆ ವಯಸ್ಸಾಗುತ್ತದೆ. போன வருஷம் எனக்கு 54 வயசு. ಹೋದ ವರ್ಷ ನಂಗೆ 54 ವರ್ಷ. இப்ப 55ல கால் எடுத்து வச்சிருக்கேன். ನಾನು 55ನೇ ವರ್ಷಕ್ಕೆ அடுத்து ಕಾಲಿಟ್ಟಿದ್ದೇನೆ. 56, ಅದಾದ 56, 60, 60, 70, 70, 80, 100, 100. சிலர் யோசிக்கிறீங்க, இந்த ஆளுக்கு எவ்வளவு ஆசை பாத்தியா. ಎಷ್ಟು ಆಸೆ ಈ ವ್ಯಕ್ತಿಗೆ ಅಂತ ನೀವು ಯೋಚನೆ ಮಾಡ್ಬೋದು. எத்தனை வருஷம் வாழறது முக்கியமல்ல, ಎಷ್ಟು ವರ್ಷ ನಾವು ಬದುಕುತ್ತೇವೆ ಅದು ವಿಷಯವಲ್ಲ. இந்த சரீரம் வந்து நாளுக்கு நாள் அது அப்படியே போயிட்டே இருக்கும். ಪ್ರತಿದಿನ ಈ ಶರೀರವು ಅಳಿವಿನಂಚಿಗೆ ಹೋಗ್ತಾನೆ ಇರ್ತದೆ. ஆனா உங்க உள்ளான மனுஷனுக்கு வயசாகிறது இல்ல. ಯಾಕಂದ್ರೆ ನಿಮ್ಮ ಅಂತರಂಗದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ವಯಸ್ಸಾಗುವುದಿಲ್ಲ. அதுக்கு அனுதினம் நல்ல ஆகாரம் கொடுக்கணும். ಅದಕ್ಕೆ ಅನುದಿನ ನೀವು ಆಹಾರವನ್ನ ಕೊಡಬೇಕು. ஏற்கனவே பவுல் சொன்னது போல ಪೌಲನು ಈಗಾಗಲೇ ಹೇಳಿದಂತೆ நல்ல ஜெபம் பண்ணணும், ಚೆನ್ನಾಗಿ ಪ್ರಾರ್ಥಿಸಬೇಕು, நல்ல வசனத்தை உள்ள அனுப்பிக்கிட்டே இருக்கணும். ಪ್ರತಿದಿನ ವಚನವನ್ನ ಒಳಗೆ ನಾವು ಕಳಿಸುತ್ತಾ ಇರ್ಬೇಕು. பழைய ஏற்பாட்டுல இருந்து ஒரு வசனத்தை அனுப்புங்க, ಹಳೆ ಒಡಂಬಡಿಕೆಯಲ್ಲಿ ಒಂದು புதிய ವಚನ, ஏற்பாட்டுல இருந்து வசனத்தை அனுப்புங்க. ಹೊಸ ಒಡಂಬಡಿಕೆಯಲ್ಲಿ ಒಂದು ವಚನ, காலையில ஒரு முறை அனுப்புங்க, ಮುಂಜಾನೆಯಲ್ಲಿ ಒಂದು ವಚನ, மத்தியானம் ஒரு முறை அனுப்புங்க, ಮಧ್ಯಾಹ್ನ ಒಂದು ವಚನ, நைட் ஒரு முறை அனுப்புங்க. ರಾತ್ರಿ ಒಂದು ವಚನವನ್ನ கர்த்தருடைய வசனத்தை இரவும் பகலும் தியானிக்கிற மனுஷன் பாக்கியவான். ಕರ್ತನ ವಚನವನ್ನ ಹಗಲಿರುಳು ಧ್ಯಾನಿಸುವಂತ ವ್ಯಕ್ತಿ ಭಾಗ್ಯವಂತನು. இப்படி நீங்க உள்ளான மனுஷனுக்கு அப்பப்ப சாப்பாடு கொடுத்துக்கிட்டே இருங்க. ನೀವು ಒಳಗೆ ಇರ್ತಕ್ಕಂಥ ಅಂತರಂಗದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಆಗಿಂದಾಗೆ ಆಹಾರವನ್ನ ನೀವು ಕೊಡ್ತಾನೆ ಇರಿ. இந்த சரீரம் உள்ள இருக்கிற ஆவி சொல்றத கேட்கும். ಈ ಶರೀರವು ಒಳಗೆ ಇರ್ತಕ್ಕಂಥ ವ್ಯಕ್ತಿ ಹೇಳುವ ಮಾತನ್ನ ಈ ದೇಹ ಕೇಳುತ್ತದೆ. இப்ப என்ன பிரச்சனைனா, ಈಗ ಏನಪ್ಪ ಸಮಸ್ಯೆ ಅಂದ್ರೆ, நிறைய பேருக்கு இந்த சரீரம் சொல்றதுதான் ஆவி கேக்குது. ಈಗೇನೋ ಅನೇಕರಿಗೆ ಈ ಶರೀರ ಏನ್ ಹೇಳುತ್ತದೆ, ಅದೇ ಆತ್ಮ ಕೇಳ್ತಾ ಇದೆ. ஆவி சொல்றது சரீரம் கேட்க மாட்டேங்குது. ಆತ್ಮ ಅಂತರಂಗ ಹೇಳುವುದನ್ನ ಶರೀರ ಕೇಳ್ತಾ ಇಲ್ಲ. ஆவி சொல்லும். ಆತ್ಮ ಹೇಳ್ತದೆ 40 நாள் உபவாச ஜெபம் இருக்குது, 40 ದಿನ ಉಪವಾಸ ಪ್ರಾರ್ಥನೆ ಇದೆ. சரீரம் சொல்லும் ಶರೀರ ಹೇಳ್ತದೆ நல்லா சாப்பிடு, ಚೆನ್ನಾಗಿ ತಿನ್ನಪ್ಪ, நல்லா என்ஜாய் பண்ணு, ಚೆನ್ನಾಗಿ நல்லா தூங்கு, ಚೆನ್ನಾಗಿ ನಿದ್ರೆ ಮಾಡು, உன் வேலையை நீ பாரு, ನಿನ್ ಕೆಲಸ ನೀನ್ ಮಾಡು, உன் வேலையை நீ கவனி. ನಿನ್ ಕೆಲಸ ನೀನ್ அவங்க பாட்டுக்கு பிரேயர் பண்ணிட்டு இருக்கட்டும், ಅವ್ರ ಪ್ರಾರ್ಥನೆ ಮಾಡ್ಕೊಂಡು உனக்கு ஏகப்பட்ட வேலை இருக்குது, ನಿನಗೆ ಬೇಕಾದಷ್ಟು ಕೆಲಸ ಇದೆಯಪ್ಪ. ஆனா உள்ள இருக்கிற ஆவி சொல்லும், ಅದ್ರ ಒಳಗೆ ಇರೋ ಆತ್ಮ ಹೇಳ್ತದೆ, சரீரமே ಶರೀರ I bring under subjection. ನನ್ನ ದೇಹವೇ ನನ್ನ ಒಳಗೆ ಕಟ್ಟುಪಡು, உன்னை நான் கட்டுப்படுத்துகிறேன், ನಿನ್ನನ್ನು ನಾನು ಕಟ್ಟುಪಡುತ್ತೇನೆ, நான் இன்னும் ஜெபம் பண்ணுவேன், ಇನ್ನು ಪ್ರಾರ್ಥಿಸುತ್ತೇನೆ, இன்னும் பைபிள் படிப்பேன். ಇನ್ನು ವೇದವನ್ನು ಓದ್ತೇನೆ. இயேசு கிறிஸ்து சொன்னாரு, ಯೇಸು ಸ್ವಾಮಿ ಹೇಳಿದ್ರು, ஆவி உற்சாகம் உள்ளதுதான், ಆತ್ಮ ಯಾವಾಗಲೂ ದಾಹವನ್ನುಳ್ಳದ್ದೇ, சரீரம் பலவீனம் உள்ளது. ಆ ಶರೀರವು ಬಲವೀನ. கெத்செமனே தோட்டத்துல இயேசு முழங்கால் படியிட்டு வேர்வை ரத்தமா வர்ற வரைக்கும் ஜெபம் பண்றாரு. ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿ ಅವರು ಸೆಕೆಯು ನೀ ರಕ್ತವಾಗಿ ಇರುವವರೆಗೂ ನಾವು ಪ್ರಾರ್ಥಿಸುತ್ತಾರೆ. பக்கத்துல இருக்கிற 3 சீஷர்கள் பேதுரு, யாக்கோபு, யோவான் நல்லா தூங்கிட்டு இருக்காங்க. ಪೇತ್ರ, ಯೋಗನ್, ಯಾಕೋಬರು ನಿದ್ರೆ ಮಾಡ್ತಾ ಇದ್ದಾರೆ. ஆண்டவர் சொல்றாரு, ದೇವರು ಹೇಳ್ತಾರೆ, அப்பா 3 பேரு ಅಯ್ಯೋ 3 ಜನವೇ,
ஆவி உற்சாகம் உள்ளதுப்பா. ಆತ್ಮ ಬಹಳ சரீர ಬಲವುಳ್ಳದಪ್ಪ. பலம் முடியாது. ಶರೀರ ಬಲಹೀನವಾಗಿದೆ. ஆவியில விழித்திருந்து ஜெபம் பண்ணு. ಆತ್ಮದಲ್ಲಿ ಎದ್ದಿ ಪ್ರಾರ್ಥಿಸು ಅಂತ ಕೇಳ್ತಾರೆ. சரீரம் சொல்லும் பணம் 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 பணம், அதுக்காக ஓடிட்டே இரு. ಶರೀರವೇ ಹೇಳ್ತದೆ, ದೇಹ ಹೇಳ್ತದೆ, ಹಣ ಹಣ ಹಣ, ಅದಕ್ಕಾಗಿ ಓಡ್ತಾ ಇರು. இன்னும் பணம் சம்பாதிக்கணும், ಇನ್ನೂ ಜಾಸ್ತಿ ಸಂಪಾದನೆ ಮಾಡು, இன்னும் இடம் வாங்கணும், ಇನ್ನೂ ಸ್ಥಳ ಇಸ್ಕೋಬೇಕು, இன்னும் வீடு கட்டணும், ಇನ್ನೂ ಮನೆ ಕಟ್ಟಬೇಕು, இன்னும் ஏதாவது பண்ணணும். ಇನ್ನು ಏನಾದ್ರೂ ಮಾಡ್ಬೇಕು. ஒரு நாள் திடீர்னு வருவார் ஏசப்பா. ಒಂದು ದಿನ ಬೇಗನೆ ಯೇಸು ಸ್ವಾಮಿ ಬರ್ತಾರೆ. நீங்க ஓடிட்டே இருப்பீங்க, மத்தவங்க எல்லாம் மேல ஓடிடுவாங்க. ಅವರೆಲ್ಲ ನೀವು ಓಡ್ತಾನೆ ಇರ್ತೀರಾ, ಉಳಿದವರೆಲ್ಲ ಆತನ ಜೊತೆಯಲ್ಲೇ ಹೋಗುತ್ತಾರೆ. உள்ளான ஆவி மனுஷன் சொல்லுவான், ಒಳಗೆ ಇರತಕ್ಕಂತ ಆತ್ಮ ವ್ಯಕ್ತಿ ಹೇಳ್ತಾನೆ, உனக்காகவும் ஓடு, ನಿನಗಾಗಿ ಓಡು, அவருக்காகவும் ஓடு, ಅವರಿಗಾಗಿ ಓಡು. சரீரத்தையும் போஷி, ಶರೀರವನ್ನು ಪೋಷಿಸು, ஆவியும் போஷி, ಆತ್ಮವನ್ನ ಪೋಷಿಸು. சரீரத்தையும் பாதுகாரு, ದೇಹವನ್ನ, ஆவியும் பாதுகாரு, ಆತ್ಮವನ್ನ ನಿನ್ನ ಸಂರಕ್ಷಿಸು. எனது ஆவி நாளுக்கு டே பை டே இட் ஹஸ் டு பಿ ರಿನೀವ್ಡ್. ಯಾಕಂದರೆ ನಮ್ಮ ಅಂತರಂಗದಲ್ಲಿ ಇರ್ತಕ್ಕಂಥದ್ದು ಪ್ರತಿದಿನ ದಿನೇ ದಿನೇ ಅದು ಬಲವುಳ್ಳತಾಗಿರಬೇಕು. That's why Paul says, ಅದಕ್ಕಾಗಿಯೇ ಪೌಲನು ಹೇಳ್ತಿದ್ದಾನೆ, for this reason I bow before my Father. ಈ ಕಾರಣಕ್ಕಾಗಿಯೇ ನಾನು ತಂದೆ ಮುಂದೆ ಮೊಣಕಾಲೂರುತ್ತೇನೆ. For what reason? ಯಾವ ಕಾರಣಕ್ಕಾಗಿ? The first reason Paul was bowing before the Father so that the believers of Ephesus can be strengthened in their inner being. ಮೊದಲನೆಯದಾಗಿ ಪೌಲನು ಕೇಳುವಂತ ವಿಭಿನ್ನ ಏನಪ್ಪಾ ಅಂದರೆ, ಎಫೆಸದಲ್ಲಿರ್ತಕ್ಕಂಥ ಮನುಷ್ಯರ ಅಂತರಂಗ ಬಲಪಡುವಂತೆ ಪೌಲನು ಪ್ರಾರ್ಥಿಸುತ್ತಿದ್ದಾನೆ. ಎರಡನೆಯದು, For what purpose he was kneeling? ಆತನು ಯಾವ ಕಾರಣಕ್ಕಾಗಿ, ಎರಡನೆಯ ಕಾರಣ ನಾವು ನೋಡೋಣ. Paul prays for the stability in love. ಅವರು ಪ್ರೀತಿಯಲ್ಲಿ ನೆಲೆಗೊಂಡಿರುವಂತೆ, ಅಲುಗಾಡದಂತೆ ಅದಕ್ಕಾಗಿ First he was praying for the strength. ಆತನು ಬಲಕ್ಕಾಗಿ Secondly ಪ್ರಾರ್ಥಿಸುತ್ತಿದ್ದಾನೆ. he was praying for stability. ಅವರು ಪ್ರೀತಿಯಲ್ಲಿ ಅಲುಗದಂತೆ ಪ್ರಾರ್ಥಿಸುತ್ತಿದ್ದಾರೆ. Stability, நிலைவரமான ஒரு ஆவிக்கா. ನಿರಂತರವಾಗಿರುವಂತಹ ಪ್ರೀತಿ. எதுல நிரந்தரம்? ಯಾವುದರಲ್ಲಿ ನಿರಂತರವಾಗಿರ್ಬೇಕು? அன்புல நிரந்தரம். ಪ್ರೀತಿಯಲ್ಲಿ ಅವರು Look at ನಿರಂತರವಾಗಿರ್ಬೇಕು. verse 17, the next verse. ಅದೇ ಎರಡನೆಯ ವಚನ 17ನೇ ವಚನಕ್ಕೆ So this ತಿರುಗಿಸಿಕೊಳ್ಳಿ. morning we are meditating from the book of Ephesians chapter 3 verse 14 onwards. ಈ ಮುಂಜಾನೆಯಲ್ಲಿ ನಾವು ಪೌಲನು ಬರೆದ ಪತ್ರಿಕೆ, ಎಫೆಸರಿಗೆ ಬರೆದಂತ ಪತ್ರಿಕೆ 3 ವಚನದಲ್ಲಿ ನಾವು 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ. Now verse 17. 17ನೇ ವಚನ So ಹೇಳ್ತದೆ, that Christ may dwell in your heart through faith, and I pray that you being rooted and established in love. ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ ಎಂಬುದಾಗಿ ಪೌಲನು First ಕೇಳ್ತಿದ್ದಾನೆ. you need to be strengthened inside. ಮೊದಲು ನಮ್ಮ ಅಂತರಂಗದಲ್ಲಿ ನಾವು ಬಲವುಳ್ಳವರಾಗಿ, Secondly you need to be stable outside in your love. ಹೊರಗಡೆ ನಾವು ನಿಮ್ಮ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿರಬೇಕು. எது ஆண்டவர் பவுல் உள்ளான மனுஷனையும் வெளியில அன்பையும் எப்படி கனெக்ட் பண்றாரு பாருங்களா. ಯಾವ ರೀತಿಯಲ್ಲಿ ಪೌಲನು ಒಳಗೆ ಇರತಕ್ಕಂತ ಅಂತರಂಗದ ವ್ಯಕ್ತಿಯನ್ನ ಹೊರಗೆ ಇರತಕ್ಕಂತ ದೇಹವೆಂಬ ಶರೀರವನ್ನ ಯಾವ ರೀತಿಯಾಗಿ ಬೆಸಿಗೆ ಮಾಡ್ತಾನೆ ನೋಡಿ. Why he connects his inner strength and outer stability of love. ಹೊರಗಡೆ ಒಳಗ್ ಬಲವನ್ನ, ಹೊರಗಡೆ ಇರತಕ್ಕಂತ ವ್ಯಕ್ತಿಯ ಬಲವನ್ನ ಯಾವ ರೀತಿಯಾಗಿ ಪೌಲನು ಹೇಳ್ತಾ ಇದ್ದಾನೆ ನೋಡಿ. When you are strong enough your inner man, you are benefited, you are blessed. ಈ ಮೊದಲನೇ ಅಂತರಂಗ ಬಹಳ ಬಲವುಳ್ಳದಾಗಿದ್ದರೆ ನೀವು ಹೊರಗಡೆ ನೀವು ಅದನ್ನ ತೋರಿಸುತ್ತೀರಾ, ನೀವು ಬಲವುಳ್ಳುತ್ತೀರಾ, ಐಶ್ವರ್ಯವನ್ನ When ಪಡೆಯುತ್ತೀರಾ. you are stable, you are established in the love of Christ, others are benefited. ನೀವು ಆ ರೀತಿಯಾಗಿ ಕ್ರಿಸ್ತನ ಪ್ರೀತಿಯನ್ನು ನಿಮ್ಮಲ್ಲೇ ನೆಲೆಗೊಂಡಿದ್ದೀಯ ಆದರೆ ಬೇರೆಯವರಿಗೆ ಆ ಪ್ರೀತಿಯನ್ನ ನೀವು ತೋರಿ ಅವರಿಗೆ ಆಶೀರ್ವಾದವಾಗಿರುತ್ತದೆ. You know, people will tell this sister is a believer of Jesus. ಓ, ಈ ವ್ಯಕ್ತಿ ಒಂದು ಕ್ರಿಸ್ತನ ನಂಬಿಕಸ್ಥಳು. This brother is a believer of Jesus. ಈ ವ್ಯಕ್ತಿ ಕ್ರಿಸ್ತನ How can you tell people that I am a Christian? ಎಷ್ಟು ಜನಕ್ಕೆ ಕ್ರಿಸ್ತನು ಅಂತ ನೀವು ಯಾವ ರೀತಿ ಪರಿಚಯ ಮಾಡ್ತೀರಾ? By loving them. ಅವರನ್ನು ನೀವು ಪ್ರೀತಿ ಮಾಡುವಾಗ. Now before we go further, ನಾವು ಇನ್ನು ಮುಂದೆ ಬರೆಯುವುದಕ್ಕೆ ಮುಂಚಿತವಾಗಿ Paul is using two analogies to be established in love. ಆತನ ಪ್ರೀತಿಯನ್ನ ಎರಡು ರೀತಿಯಲ್ಲಿ ನೀವು ಹೇಳಬೇಕು, ತೋರಿಸಬೇಕು ಅಂತ ಪೌಲನು ಹೇಳ್ತಾನೆ. Number one, he says rooted. Number two, he says planted. ನೀವು ಅಲ್ಲಿ ಬೇರೂರಬೇಕು ಮತ್ತೆ ನೆಲೆಗೊಂಡಿರಬೇಕು ಅಂತ ಎರಡು ಮಾತುಗಳನ್ನು ಹೇಳ್ತಾನೆ. Write down those who are taking notes. Paul prayed for the believers to allow the love of Christ to become a root system of their life. ಪೌಲನು ಪ್ರಾರ್ಥನೆ ಮಾಡುವುದನ್ನ ಆತನು ಹೇಳುತ್ತಿದ್ದಾನೆ, ವಿಶ್ವಾಸಿಗಳಿಗೆ ತೋರಿಸಿಕೊಡುತ್ತಿದ್ದಾನೆ. ಕ್ರಿಸ್ತನಲ್ಲಿ ನೀವು ಪ್ರೀತಿ ಮಾಡಿ, ಕ್ರಿಸ್ತನಲ್ಲಿ ನೀವು ನೆಲೆಗೊಂಡಿರಿ.
இப்ப நல்லா கவனிங்க, ಚೆನ್ನಾಗಿ ಗಮನಿಸಿ, 2 ಉದಾಹರಣத்தை பயன்படுத்துறார். ಎರಡು ಉದಾಹರಣೆಗಳನ್ನ ಪೌಲನು ಇಲ್ಲಿ ಹೇಳಿಕೊಡ್ತಿದ್ದಾನೆ. ಒಂದು ஒரு செடியை பயன்படுத்துறாரு, ಒಂದು ಗಿಡವನ್ನು ಆತನು ಹೇಳುತ್ತಿದ್ದಾನೆ. ಎರಡನೇದು ஒரு ಬಿಲ್ಡಿಂಗ್ பயன்படுத்துறாரு, ಒಂದು ಕಟ್ಟಡವನ್ನು ಆತನು ಹೇಳುತ್ತಿದ್ದಾನೆ. Now take a plant. ನೀವು ಒಂದು ಗಿಡವನ್ನು ತೆಗೆದುಕೊಳ್ಳಿ. The plant, the more it goes in deeper, the root goes deeper down, that gets the nourishment, enough nourishment for that plant. ಆ ಒಂದು ಗಿಡ ಬೇರು ನೆಲದಲ್ಲಿ ಜೋರಾಗಿ ಒಳಗೆ ಚೆನ್ನಾಗಿ ಹೋಗುತ್ತಾ ಬರುವಾಗ ಆ ಮರವು ಚೆನ್ನಾಗಿ ಅದು ಸಮೃದ್ಧಿಯಾಗಿ ಬೆಳೆಯುತ್ತದೆ. ಪೌಲ್ சொல்றாரு, ಪೌಲನ್ ಹೇಳ್ತಾನೆ, ஒரு செடி எப்படி உள்ள வேறு போயிட்டே இருக்குதோ, ಯಾವ ರೀತಿಯಲ್ಲಿ ಒಂದು ಗಿಡ ಬೇರು ಒಳಗೆ ಹೋಗ್ತಾ ಇದೆಯೋ, உங்க அன்பு கிறிஸ்து மேல இருக்கிற அன்பு நாளுக்கு நாள் கீழே போயிட்டே இருக்கும். ನಿಮ್ಮ ಪ್ರೀತಿ ಎಷ್ಟು ಅದರಲ್ಲಿ ಇದೆಯೋ ಅದರೊಳಕ್ಕೆ ಮೇಲೆ ಬರ್ತಾನೆ ಇರ್ತದೆ. Number 2, ಎರಡನೆಯದು, he is using the foundation building. ಒಂದು ಕಟ್ಟಡದ ಬುನಾದಿಯನ್ನು ಆತನು ಹೇಳ್ತಿದ್ದಾನೆ. Paul also prays for the believers to allow the Christ to become foundation. ಆತನು ಪೌಲನು ಪ್ರಾರ್ಥಿಸುತ್ತಿದ್ದಾನೆ, ವಿಶ್ವಾಸಿಗಳಾದವರು ಕ್ರಿಸ್ತನಲ್ಲಿ ಅವರು ಬುನಾದಿಯಾಗಿರಬೇಕು ಅಂತ. ஒரு கட்டடம் எடுத்துங்க, ಒಂದು ಕಟ್ಟಡವನ್ನ ತೆಗೆದುಕೊಳ್ಳಿ. கீழ ஃபவுண்டேஷன் எவ்வளவு ஸ்ட்ராங்கா இருக்குதோ, ಯಾವಾಗ ವ್ಯಕ್ತಿ ಕಟ್ಟಡಕ್ಕೆ ಬುನಾದಿ ಬಹಳ ಸ್ಟ್ರಾಂಗ್ ಆಗಿರುತ್ತದೋ ಅவ்வளவு மேல நீங்க ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಫೋರ್ತ್ ಫ್ಲೋರ್ ಕಟ್ಟಿட்டே போலாம். ಅಷ್ಟು ಬುನಾದಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಅದಾದ ನಂತರ 1, 2, 3, 4, 5 ಮಾಡಿಗಳನ್ನ ಕಟ್ಟುತ್ತಾ ಹೋಗಬಹುದು. ಫೌಂಡೇಶನ್ ಸರಿ ಇಲ್ಲ, ಅಲ್ಲಿ ಬುನಾದಿ ಸರಿ ಇಲ್ಲ ಅಂದರೆ, ಸ್ಟೇಬಲ್ ಇಲ್ಲ, ಅಲ್ಲಿ ಅಲುಗುತ್ತಾ ಇದ್ದರೆ, ಸ್ಟ್ರಾಂಗ್ இல்லனா, ಅದು ಸರಿಯಾಗಿ ಬಲವುಳ್ಳ ಇಲ್ಲ ಅಂದರೆ ಅದಕ್ಕೆ ಮೇಲೆ போக முடியாது, ಮೇಲ್ಗಡೆ ಹೋಗಕ್ಕಾಗುವುದಿಲ್ಲ. ನಾನು ಈಗ சொன்ன நம்ம சர்ச் பில்டிங் ப்ராஜெக்ட் லான்ச்சிங் டைம் சொன்னேன், இந்த பில்டிங் ஏன் இடிக்கிற ஒன் ஆஃப் த ரீசன் இந்த ஃபவுண்டேஷன் ಇದೆಲ್ಲ ಸರಿ ಇಲ್ಲ. ಯಾಕೆ ಈ ಕಟ್ಟಡವನ್ನು ನಾವು ಬೀಳಿಸ್ತೇವಪ್ಪ ಅಂದ್ರೆ ಇಲ್ಲಿ ಹಾಕಿರ್ತಕ್ಕಂಥ ಬುನಾದಿ ಸರಿ ಇಲ್ಲ, ಅದಕ್ಕಾಗಿ ನಾವು ಇದನ್ನು ಬೀಳಿಸಿ ಕಟ್ಟಬೇಕು. ಇದಕ್ಕೆ ಮೇಲೆ ಇನ್ನೊಂದು ಫ್ಲೋರ್ ಕಟ್ಟவே முடியாது பாருங்க. ಇದ್ರ ಮೇಲ್ಗಡೆ ಇನ್ನೊಂದು ಫ್ಲೋರ್ ಅನ್ನು ಕಟ್ಟಲೇ ಆಗುವುದಿಲ್ಲ. ಅವಸರವಾಗಿ ಕಟ್ಟಪಟ್ಟ ಬಿಲ್ಡಿಂಗ್ ಇದು, ಅದನ್ನು ಅವಸರವಾಗಿ ಕಟ್ಟಲ್ಪಟ್ಟಂತ ಕಟ್ಟಡ. ಬೀಮ್ ಎಲ್ಲ ಕೆಳ ಇರಂಗಿ ತಿರುಮ ಮೇಲೆ ತೂಗಿ ಕಟ್ಟಪಟ್ಟ ಬಿಲ್ಡಿಂಗ್ ಇದು. ಬೀಮ್ ಎಲ್ಲ ಕೆಳಗಡೆ ಬಿದ್ದೋಯ್ತು, ಪುನಃ ಅದನ್ನೆತ್ತು ಅದನ್ನ ಕಟ್ಟಿದಂತ ಈ ಕಟ್ಟಡ. ಇದಕ್ಕೆ ಮೇಲೆ ಇನ್ನೊಂದು பண்ண முடியாது, ಇನ್ನು ಮೇಲೆ ಇನ್ನೊಂದು ಕಟ್ಟಡ ಕಟ್ಟಲಾಗುವುದಿಲ್ಲ. ಪೌಲ್ ಅದನ್ನ சொல்றாரு, ಪೌಲನು ಅದನ್ನೇ ಆತನು ಹೇಳ್ತಿದ್ದಾನೆ. செடி கீழ எப்படி ஸ்ட்ராங்கா இருக்குதோ, ಯಾವ ಗಿಡ ಕೆಳಗಡೆ ಬೇರು, ಬಿಲ್ಡಿಂಗ್ ಉடைய ಫೌಂಡೇಶನ್ கீழ எப்படி ஸ்ட்ராங்கா இருக்குதோ, ಯಾವ ಕಟ್ಟಡ ಕೆಳಗಡೆ ಬುನಾದಿ ಸ್ಟ್ರಾಂಗ್ ಆಗಿದೆಯೋ, அப்படியே கிறிஸ்துவுக்குள்ள உங்க அன்பு ஸ்ட்ராங்கா இருக்கணும். ಅದೇ ರೀತಿಯಲ್ಲಿ ಕ್ರಿಸ್ತನಲ್ಲಿ ನಿಮ್ಮ ಪ್ರೀತಿ ಬುನಾದಿ ಗಟ್ಟಿಯಾಗಿರಬೇಕು. And for that reason I kneel before my father. ಆ ಪ್ರೀತಿ ಗಟ್ಟಿಯಾಗಿರುವುದ ಕಾರಣ ನನ್ನ ತಂದೆಯಾದ ಮುಂದೆ ನಾನು ಮೊಣಕಾಲು ಹೊರುತ್ತೇನೆ. ಬಲಗನವங்க எல்லாம் ಅರ್ಥವಾದವರು. இப்ப நான் ஏற்கனவே உங்களுக்கு சொன்ன பாத்தீங்களா, ಈಗಾಗಲೇ ನಾನು ನಿಮ್ಗೆ ಹೇಳಿದೆ ನೋಡಿ, உங்க பக்கத்து வீட்டுக்காரங்க, உங்களுடைய அயலகத்தாரு, உங்க கூட வேலை செய்றவங்க எல்லாம் உங்களை கிறிஸ்தவர் அல்லது இயேசுடைய பிள்ளைன்னு எப்படி தெரியுமா அறிஞ்சிக்குவாங்க? ನಿಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ವ್ಯಕ್ತಿ, ನಿಮ್ಮ ಕೆಲಸದಲ್ಲಿ ಇರ್ತಕ್ಕಂಥ ವ್ಯಕ್ತಿ ನೀವು ಕ್ರೈಸ್ತರು ಅಂತ ಯಾವ ರೀತಿ ಅವ್ರು ತಿಳ್ಕೊತಾರಪ್ಪ ಅಂದ್ರೆ, சிலுவை போட்டிருக்கிறதுனால, ನೀವೇನೋ ಒಂದು ಶಿಲುಬೆ ಹಾಕಿರುವ ಕಾರಣ ಅಲ್ಲ, வெள்ளை துணி போடுறதுனால அல்ல, ಬಿಳಿ ಅಂಗಿ ಹಾಕಿರುವ ಕಾರಣವಲ್ಲ, எதை வச்சு தெரியுமா அறிஞ்சிக்குவாங்க? ಯಾವುದನ್ನ ನೋಡಿ ಅವರು ಅರಿತಾರೆ ಗೊತ್ತಾ? Turn your Bible to the book of John chapter 13 verses 34 to 35. ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 34, 35ನೇ ವಚನ ತಿರುಗಿಸಿಕೊಳ್ಳಿ. Jesus says, a new commandment I give you, love one another as I have loved you, so you must love one another. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನ ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದಾಗಿ. New covenant here, ಇಲ್ಲಿ ಹೊಸ ಆಜ್ಞೆ ಆತನ ಏನು ಹೇಳ್ತಾರೆ? old covenant is law, ಹಳೆಯ ಕಾನೂನು ಕಟ್ಟಳೆಗಳು, new covenant is love. ಹೊಸ ಆಜ್ಞೆ ಏನಪ್ಪಾ ಅಂದ್ರೆ ಪ್ರೀತಿ. விளங்குனவங்களா ಅರ್ಥವಾದವರು. சரி, இயேசு சொல்றாரு, ಯೇಸು ಸ್ವಾಮಿ I ಹೇಳ್ತಾರೆ, give you a new commandment, ನಾನು ನಿಮಗೆ ಹೊಸ ಆಜ್ಞೆಯನ್ನ that ಕೊಡ್ತೇನೆ, is love one another. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿ. Why should we love one another? ಯಾಕೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು? Look at verse 35. 35ನೇ ವಚನ ನೋಡಿ. By this everyone will know that you are my disciples if you love one another. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರು ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರು ಎಂದು ತಿಳಿದುಕೊಳ್ಳುತ್ತಾರೆ. விளங்குனவங்களா, ಅರ್ಥವಾದವರು. love is a mark of true disciple of Jesus Christ. ಯೇಸು ಕ್ರಿಸ್ತನ ಶಿಷ್ಯರಿಗೆ ಗುರುತು ಯಾವುದಪ್ಪ ಅಂದ್ರೆ ಪ್ರೀತಿ. Hallelujah. ಹಲ್ಲೆಲೂಯಾ. Jesus says, ಯೇಸು ಸ್ವಾಮಿ ಹೇಳಿದ್ರು, by this, ಇದರಿಂದ, by love, ಪ್ರೀತಿಯಿಂದ, and people will know that you are my disciple.
ಪ್ರಿಯ ಜನಗಳು ನನ್ನ ಶಿಷ್ಯರು ಅಂತ ನಿಮ್ಗೆ ಯಾವ್ದ್ರಲ್ಲಿ ತಿಳಿತಾರಪ್ಪ ಅಂದ್ರೆ ನೀವು ಪ್ರೀತಿ ಮಾಡುವ ಕಾರಣದಲ್ಲಿ. One of the area where churches are failing today, there are huge people are coming and a lot of celebration, lot of things, activities are happening. But one of the area where we lacking is loving. ಯಾಕಂದ್ರೆ ಅನೇಕ ಸಭೆಗಳಲ್ಲಿ ಅನೇಕ ಜನಗಳು ಎಲ್ಲಪ್ಪ ನಾವು ಸೋಲ್ತಾ ಇದ್ದೀವಿ ಅಂದ್ರೆ ಒಬ್ಬರನ್ನೊಬ್ಬರು ನಾವು ಪ್ರೀತಿ ಮಾಡದೆ ನಾವು ಸೋಲ್ತಾ ಇದ್ದೀವಿ. The last days love will be vanished. ಯಾಕಂದ್ರೆ ಕೊನೆಯ ದಿನಗಳಲ್ಲಿ ಪ್ರೀತಿಯೇ ಇರುವುದಿಲ್ಲ. That's why Paul says here, ಅದಕ್ಕಾಗಿ ಪೌಲನು ಹೇಳ್ತಾ ಇದ್ದಾನೆ, I kneel down before my Father so that your inner man can be strengthened. ಮೊದಲು ನಾನು ಮೊಣಕಾಲು ಹೊರ್ತೀನಿ ನಿಮ್ಮ ಅಂತರಂಗದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಬಾಲವುಳ್ಳವದಕ್ಕಾಗಿ. Number 2, I kneel down before my Father so that you will have stability in your love for Christ. ನಿಮ್ಮ ಪ್ರಾರ್ಥನೆಯಲ್ಲಿ ನಿಮ್ಮ ಪ್ರೀತಿಯಲ್ಲಿ ನೀವು ನೆಲೆ ಊರಬೇಕೆಂಬುದಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ. Let's all stand together. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. We are going to pray for these two things to come to pass in our lives. ನಮ್ಮ ಜೀವನದಲ್ಲಿ ಈ ಎರಡು ಕಾರ್ಯಗಳು ನಮ್ಮ ಜೀವನದಲ್ಲಿ ನೆರವೇರುವುದಕ್ಕಾಗಿ ನಾವು ಪ್ರಾರ್ಥಿಸೋಣ. Let's all stand to our feet. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. Lift your hands up. ನಿಮ್ಮ ಕೈಗಳನ್ನ ಮೇಲೆ ಚಾಚಿ. Say, Lord, I bow before my Father in heaven. ನಾನು ತಂದೆ ಆ ದೇವರೇ ನಿನ್ನ ಮುಂದೆ ನನ್ನ ಮೊಣಕಾಲೂರಿ ನಾನು ಹೇಳ್ತೇನೆ. Let my knees be strengthened before, kneeling before you, Lord. ನಿನ್ನ ಮುಂದೆ ನಾನು ಮೊಣಕಾಲೂರುವುದಕ್ಕೆ ನನಗೆ ಬಲವನ್ನ ಕೊಡು ಸ್ವಾಮಿ. Thank you for the powerful position you have given to us. ನಮಗೆ ಬಹಳ ಬಲವುಳ್ಳಂತ ಒಳ್ಳೆಯ ಒಂದು ಭಂಗಿಯನ್ನು ನಮಗೆ ಕೊಟ್ಟಿದ್ದೀಯ, ಅದಕ್ಕಾಗಿ ಸ್ತೋತ್ರ. And we are not only kneeling before you for our own benefits. ನಮ್ಮ ಒಂದು ಸ್ವಂತಕ್ಕಾಗಿ ನಾವು ಮೊಣಕಾಲೂರುತ್ತಾ ಇಲ್ಲ ಸ್ವಾಮಿ. And now I kneel before you for my inner man to be strengthened. ನನ್ನ ಅಂತರಂಗ ಬಲಪಡುವಂತೆ ನಾನು ಮೊಣಕಾಲೂರ್ತಾ ಇದ್ದೀನಿ I ಸ್ವಾಮಿ. am very weak inside of me. ನನ್ನ ಒಳಗೆ ನನ್ನ ಅಂತರಂಗ ಬಲಪಡುವಂತೆ. I am very weak, Lord. ನಾನು ಬಹಳ There is ಕಡಿಮೆ no ಆಗಿದ್ದೆ. peace in me. ಒಳಗೆ ನನಗೆ There is ಸಮಾಧಾನ no ಇಲ್ಲ. joy in me. ನನ್ನ ಒಳಗೆ ಸಂತೋಷ ಇಲ್ಲ. There is no something, something is troubling in me. ನನ್ನ ಒಳಗೆ ಸಂತೋಷ ಬರದಂತೆ ಏನೋ ತೊಂದರೆ ಮಾಡ್ತಾ ಇದೆ. And there's a heavy ordinance and anxiety in my life inside of me. ನನ್ನ ಒಳಗೆ ಏನೋ ಒಂದು ಹೋರಾಟ, ಒಂದು ಅಸಂತೋಷ ಇದೆ. Something is troubling in me. ನನ್ನ ಒಳಗೆ ಏನೋ ಒಂದು ತೊಂದರೆ ಮಾಡ್ತಾ ಇದೆ. Oh, I bow before you for the strength of my inner man. ನನ್ನ ಅಂತರಂಗ ಬಲಪಡುವುದಕ್ಕಾಗಿ ನಾನು ಮೊಣಕಾಲೂರುತ್ತೇನೆ ಸ್ವಾಮಿ. And secondly, I pray and kneel down so that my love in Christ can be rooted and founded in Jesus name. ಎರಡನೆಯದಾಗಿ ನನ್ನ ಪ್ರೀತಿಯು ಪ್ರೀತಿಯಲ್ಲಿ ನೆಲೆಗೊಂಡಿರುವಂತೆಯೂ ನಿನ್ನ ಪ್ರೀತಿ ಬಹು ಬಲಬಲವಾದಂತ ಬುನಾದಿಯಾಗುವಂತೆ ಅದಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ. I am not only weak inside of me, ನನ್ನ ಒಳಗೆ ಮಾತ್ರ ನಾನು ವೀಕ್ ಆಗಿಲ್ಲ, even outside, Lord, I am lacking my love. ಹೊರಗಡೆಯೂ ನಾನು ಪ್ರೀತಿ ತೋರುವುದರಲ್ಲಿ ಸೋತಿದ್ದೇನೆ. Fill me with your divine love. ನಿನ್ನ ಆತ್ಮಿಕವಾದಂತ ಪ್ರೀತಿಯಿಂದ ತುಂಬಿಸು. I kneel before my Father so that I can be rooted and planted in the love of Jesus Christ. ದೈವಿಕವಾದಂತ ಯೇಸು ಕ್ರಿಸ್ತನ ಆ ಪ್ರೀತಿಯಿಂದ ನಾನು ನೆಲೆಗೊಂಡಿರುವಂತೆಯೂ ಬಲಗೊಳ್ಳುವಂತೆಯೂ ನನಗೆ ಸಹಾಯ ಮಾಡು. So that the people around me will know that I am a disciple of Jesus Christ. ನನ್ನ ಹೊರಗೆ ನನ್ನ ಸುತ್ತಮುತ್ತಲು ಇರ್ತಕ್ಕಂಥ ಜನರು ಯೇಸು ಕ್ರಿಸ್ತನ ಶಿಷ್ಯನು ಅಂತ ಹೇಳುವುದಂತೆ ನನ್ನ ಪ್ರೀತಿಯನ್ನು ತುಂಬಿಸು. Father, we thank you for speaking to our hearts. ಈ ಮುಂಜಾನೆಯಲ್ಲಿ ನಮ್ಮ ಸಂಗಡ ಮಾತನಾಡಿದ್ದೆ, ಅದಕ್ಕಾಗಿ ಸ್ತೋತ್ರ ತಂದೆಯೇ. Thank you for the month of kneeling on our knees. ಈ ತಿಂಗಳು ಮೊಣಕಾಲೂರುವುದಕ್ಕಾಗಿ ನೀನು ಕೊಟ್ಟಂತ ಸೌದಾವಕಾಶಕ್ಕಾಗಿ ಸ್ತೋತ್ರ. We praise you, Father, for helping to understand the purpose of kneeling. ನೀವು ಮೊಣಕಾಲು ಹಾಕುವುದರ ಅರ್ಥವನ್ನು ನಮಗೆ ಗ್ರಹಿಕೆಯನ್ನು ತೋರಿಸಿಕೊಟ್ಟೆ, ಅದಕ್ಕಾಗಿ Let the church continue to stand on its knees. ನಮ್ಮ ಸಭೆಯು ಆ ರೀತಿಯಾಗಿ ಮೊಣಕಾಲಿನಲ್ಲಿ ನಿಲ್ಲುವಂತೆ. Let the church continue to fight on knees. ಆ ಮೊಣಕಾಲಿನಲ್ಲಿ ಎದ್ದು ಅವರನ್ನು சபை முழங்காலில் நின்று யுத்தம் பண்ணட்டும். ಆ ಮೊಣಕಾಲಲ್ಲಿ ನಿಂತು ಯುದ್ಧ ಮಾಡಲಿ. சபை முழங்காலில் நின்று சாத்தானை ஜெயிக்கட்டும். ಸಭೆಯು ಮೊಣಕಾಲಲ್ಲಿ ನಿಂತು ಸೈತಾನನನ್ನು ಜಯಿಸಲಿ. சபை முழங்காலில் நின்று வாழ்க்கையில முன்னே செல்லட்டும். ಸಭೆಯು ಮೊಣಕಾಲಲ್ಲಿ ನಿಂತು ಅವರ ಬಾಳಿನಲ್ಲಿ ಮುಂದುವರಿಯಲಿ. சபை முழங்காலில் நின்று முடியாதவைகளை முடிய பண்ணட்டும். ಸಭೆಯು ಮೊಣಕಾಲಲ್ಲಿ ಇದ್ದು ಅಸಾಧ್ಯವಾದದನ್ನ ಸಾಧ್ಯವಾಗುವಂತೆ ಮಾಡು. We give you all the glory and honor. ಎಲ್ಲ ಮಹಿಮೆ ಗೌರವ ನಿನ್ನೊಬ್ಬರಿಗೆ. In Jesus' name we pray. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ May ತಂದೆಯಾದ the grace of our Lord Jesus ನಮ್ಮ Christ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, the love of the Father, ತಂದೆಯಾದ ದೇವರ the ಪ್ರೀತಿ, fellowship of the Holy Spirit ಪರಿಶುದ್ಧಾತ್ಮನ ಅನ್ಯೋನ್ಯತೆ ಐಕ್ಯತೆಯು be with you now and forevermore. ನಿಮ್ಮೊಂದಿಗೂ ಇಂದಿಗೂ ಎಂದೆಂದಿಗೂ ಇರಲಿ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. So today evening we have our businessman fellowship. ಈ ದಿನ
ದಿನ ಸಂಜೆ ನಮಗೆ ವ್ಯಾಪಾರಸ್ಥರ ಕೂಟ ಇದೆ. Come and be blessed. ಬನ್ನಿ, ಅದರಲ್ಲಿ ಆಶೀರ್ವಾದವನ್ನು Turn to ಮಾಡಿ. somebody and say, kneel before Father. ನೀವು ಪಕ್ಕದಲ್ಲಿ ಇರ್ತಕ್ಕಂಥವ್ರ ಯಾರ ಜೊತೆಲಿ ಹೇಳಿ, ದೇವರ ಮುಂದೆ ನಿಮ್ಮ ಮೊಣಕಾಲೂರಿ. God bless you all. ನಿಮ್ಮನ್ನು ಆಶೀರ್ವದಿಸಿ.